ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ನೀವು ಕೇಳಿರುವಂಥ ಅನೇಕ ಪ್ರಶ್ನೆಗಳಿಗೆ ದೇವ ಸೇವಕರುಗಳ ಮೂಲಕ ಸತ್ಯವೇದದ ಆಧಾರದಲ್ಲಿ ಉತ್ತರ ಕೊಡ್ತಾ ಬಂದಿದ್ದೇವೆ. ಬೇರೆ ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ಸೇವಕ ಆಗಿರುವಂಥ ಪಾಸ್ಟರ್ ಪೀಟರ್ ಕ್ವಾರ್ಟರ್ಸ್ ಅವರಿದ್ದಾರೆ. ಅವರು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಸ್ಟರ್ ನಿಮಗೆ. ಬೇರೆ ಇಂದು ನಮ್ಮ ಮಧ್ಯದಲ್ಲಿ ಶಂಕರಪುರದಿಂದ ಪ್ರದೀಪ್ ಎಂಬವರು ಕೇಳುವಂಥದ್ದು ಪ್ರಶ್ನೆಗಳಿವೆ. ಅವರು ಮುಖ್ಯವಾಗಿ ಕೇಳ್ತಾರೆ ಈ ದೀಕ್ಷಾ ಸ್ನಾನ ವಿಷಯದಲ್ಲಿ. ಯಾಕೆ ಅನೇಕ ಜನರಲ್ಲಿ ನಿಜವಾಗಿ ನೋಡಬೇಕಾದ್ರೆ ಅನೇಕ ಜನರಿಗೆ ಒಂದು ಕೆಲವು ಗೊಂದಲಗಳಿವೆ, ದೀಕ್ಷಾ ಸ್ನಾನ ಏನು ಎಂಬುದಾಗಿ. ಅದೇ ಅವರು ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ನಾವು ಸೇವಕರ ಮೂಲಕ ಉತ್ತರವನ್ನು ಪಡೆದುಕೊಳ್ಳುವ. ಪಾಸ್ಟ್ರೆ, ಇವರು ಇಲ್ಲಿ ಕೇಳಿದ್ದಾರೆ ಮೊದಲನೇದಾಗಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವನು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕಾ ಎಂಬುದಾಗಿ. ಹೌದು, ನಿಜವಾಗಿ ಹೌದಾ ಪಾಸ್ಟ್? ನೀರಿನಲ್ಲಿ ಮುಳುಗಿ ದೀಕ್ಷಾ ತೆಗೆದುಕೊಳ್ಬೇಕಾ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನು ನೀರಿನಲ್ಲಿ ಮುಳುಗಿ ದೀಕ್ಷಾವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯಾಕಂದರೆ ಅಪೊಸ್ತಲ ಪೇತ್ರನು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ಈ ವಾಕ್ಯದಲ್ಲಿ ನೋಡ್ತೇವೆ, ಅಪೊಸ್ತಲ ಪೇತ್ರನು ಪಂಚಸತ್ತಮ ದಿನದಲ್ಲಿ ಆತನು ಪ್ರಸಂಗ ಮಾಡುವಾಗ ಆ ಪ್ರಸಂಗ ಕೇಳಿದ ಜನರಿಗೆ ಆ ಪ್ರಸಂಗ ಅವರ ಹೃದಯದಲ್ಲಿ ಹಲಗು ನೆಟ್ಟತ್ತಾಗಿ ಆಗಿ ಅವರು ಕೇಳಿದರು, ನಾವು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು. ಅದೇ ಪೇತ್ರನು ಹೇಳ್ತಾನೆ, ನೀವು ದೇವರ ಕಡೆ ತಿರುಗಿಕೊಂಡು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೂ ಪವಿತ್ರಾತ್ಮ ದಾನವಾಗುವುದು. ಇದು ಸುವಾರ್ತೆ ಇದೆ. ಇದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತ ಯಾರು ನಂಬಿಕೆ ಇಡುತ್ತಾರೆ ಅವರು ನೀರಿನಲ್ಲಿ ದೀಕ್ಷೆ ತೆಗೆದುಕೊಳ್ಳಲೇಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಓಕೆ, ಅಂದರೆ ಯಾರ್ಯಾರು ಯೇಸು ನಂಬಿಕೆ ಇರ್ತಾರೋ ಅವರು ದೇವರ ವಾಕ್ಯ ಹೇಳುವ ಪ್ರಕಾರ ನೀರಿನಲ್ಲಿ ಮುಳುಗಿ ದೀಕ್ಷಾ ತೆಗೆದುಕೊಳ್ಳಲೇಬೇಕು ಎಂಬುದಾಗಿ. ಓಕೆ ಪಾಸ್ಟ್ರೆ, ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಯಾಕೆ ತೆಗೆದುಕೊಳ್ಬೇಕು? ಯಾಕೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಫಸ್ಟ್ ನಮಗೆ ಯೇಸು ಕ್ರಿಸ್ತನು ಅದಕ್ಕೆ ಮಾದರಿಯನ್ನು ತೋರಿಸ್ತಾನೆ. ಅಂದರೆ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಯಾಕೆಂದರೆ ಫಸ್ಟ್ ಯೇಸು ಕ್ರಿಸ್ತನೇ ನಮಗೆ ಮಾದರಿ ಆಗಿದ್ದಾನೆ. ಮತ್ತು ಯೇಸು ಕ್ರಿಸ್ತನು 4 ಸುವಾರ್ತೆಗಳಲ್ಲಿಯೂ ಮತ್ತು ಪತ್ರಿಕೆಗಳಲ್ಲೂ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ ಆಜ್ಞೆಗಳಿಗೆ ನಾವು ವಿಧೇಯರಾಗಿಕೊಂಡು ಮತ್ತು ಯೇಸು ಕ್ರಿಸ್ತ ಮಾದರಿಯನ್ನು ಅನುಸರಿಸಿಕೊಂಡು ನೀರಿನಲ್ಲಿ ಮುಳುಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳಲೇಬೇಕು. ಅದಕ್ಕೆಲ್ಲ ವಾಕ್ಯಗಳು ನೋಡುವ. ಫಸ್ಟ್ ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 3ನೇ ಅಧ್ಯಾಯದಲ್ಲಿ 13ರಿಂದ 15 ವಾಕ್ಯಗಳು. ಮತ್ತಾಯ 3:13-15 ವಾಕ್ಯಗಳಿಲ್ಲ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಈ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಸ್ವತಃ ಅಂದರೆ ಯೇಸು ಕ್ರಿಸ್ತ ದೇವರೇ ಮಗನೇ ಆಗಿದ್ದನು. ಆತನ ನೀರಿನ ದೀಕ್ಷೆ ತೆಗೆದು ಅಗತ್ಯನಿಲ್ಲ. ಆದರೂ ಆತನು ಯೋಹನ ಹತ್ರ ಹೋಗಿ ಆತನಿಗೆ ನೀರಿನ ದೀಕ್ಷೆ ಕೊಡಲಿಕ್ಕೆ ಆತನ ತಡೆಯುತ್ತಾನೆ. ಅದು ಅವನು ಹೇಳ್ತಾನೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಧರ್ಮವನ್ನು ನೆರವೇರಿಸಬೇಕು. ಹಾಗಾದರೆ ಯೇಸು ಕ್ರಿಸ್ತನು ತಾನೇ ನಮಗೆ ಮಾದರಿಯನ್ನು ತೋರಿಸುವಾಗ ನಾವು ಈ ಮಾದರಿಯನ್ನು ಅನುಸರಿಸಲೇಬೇಕಾಗಿದೆ. ಮತ್ತು ಯೇಸು ಕ್ರಿಸ್ತನು ಆಜ್ಞೆ ಕೊಟ್ಟಿದ್ದಾನೆ. ನಾವು ನೋಡಿದ ಒಂದು ಆಜ್ಞೆ ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸದನ್ನೆಲ್ಲ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ನೀವು ಹೊರಟೋಗಿ ಈ ಸುವಾರ್ತೆಯನ್ನು ಸುವಾರ್ತೆ ಅಂದರೆ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಬಗ್ಗೆ ನೀವು ಜನರಿಗೆ ಸಾರಿ ಹೇಳಿರಿ ಮತ್ತು ಅವರಿಗೆ ಶಿಷ್ಯರನ್ನಾಗಿ ಮಾಡಿ. ಅಂದರೆ ಬರೀ ನಂಬಿಕೆ ಕುಡಿದು ಮಾತ್ರ ಅಲ್ಲ, ಅವ್ರನ್ನ ಶಿಷ್ಯರನ್ನಾಗಿ ಮಾಡಿ. ಅದೇ ಅವರು ತಂದೆ ಮಗ ಮತ್ತು ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಕೊಡಬೇಕು ಮತ್ತು ಅವರಿಗೆ ಎಲ್ಲ ಉಪದೇಶವನ್ನು ಕಲಿಸಿಕೊಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಕೊಡಲ್ಪಟ್ಟ ಒಂದು ಆಜ್ಞೆ ಇದೆ. ಈ ಆಜ್ಞೆಗೆ ವಿಧೇಯರಾಗುವುದು ನಮ್ಮೆಲ್ಲರ, ಅಂದರೆ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೆ ಅವರು ಈ ಆಜ್ಞೆಗೆ ವಿಧೇಯರಾಗಲೇಬೇಕು ಎಂಬುದೇ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಹಾಗೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಸಹ ನಾವು ನೋಡುವುದಾದರೆ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ,
ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ನೋಡ್ತಾ ಯೇಸು ಕ್ರಿಸ್ತ ಅಂತಾನೆ, ಯಾರು ಈ ಸುವಾರ್ತೆ ನಂಬುತ್ತಾರೆ, ನಂಬಿ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವವನು ರಕ್ಷಣೆ ಹೊಂದುವನು. ಅಂದರೆ ಯಾರು ಈ ಸುವಾರ್ತೆ ನಂಬುತ್ತಾರೆ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುತ್ತಾರೆ, ಅವರು ನಿತ್ಯ ನರಕದ ಬೆಂಕಿಯಿಂದ ಅವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಗ್ಯಾರಂಟಿ ಕೊಡ್ತಾರೆ. ಯಾರು ಯೇಸು ಕ್ರಿಸ್ತನ ಸುವಾರ್ತೆ ನಂಬುತ್ತಾರೆ, ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ, ಅವರು ರಕ್ಷಣೆ ಹೊಂದುತ್ತಾರೆ. ಯಾರು ನಂಬುವುದಿಲ್ಲ ಅಂದರೆ ನಮ್ಮದೇ ಬರೀ ನಂಬಿಕೆ ಇಡ್ತಾರೆ, ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳಲಿಕ್ಕೆ ನಂಬುವುದಿಲ್ಲ, ಅಂದರೆ ಅದು ನಂಬಿಕೆ ಪೂರ್ಣ ಆಗೋದಿಲ್ಲ. ನಂಬಿಕೆ ಪೂರ್ತಿ ಆಗೋದು ನಂಬುವುದು, ದೀಕ್ಷಾಸ್ನಾನ ತೆಗೆದುಕೊಳ್ಳೋದು. ಯಾರು ನಂಬುವುದಿಲ್ಲ ಅವರು ದಂಡನೆಗೆ ಗುರಿ ಆಗುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ಈ ಆಜ್ಞೆಗೆ ವಿಧೇಯರಾಗುವುದು ಪ್ರತಿಯೊಬ್ಬರ ನಂಬಿಕೆ ಇಟ್ಟ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಹಾಗೆ ಲೂಕನ್ನು ಬರೆದ ಸುವಾರ್ತೆ ನಾನು ನೋಡುವುದಾದರೆ, ಲೂಕನ್ನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 29 ಮತ್ತು 30ನೇ ವಾಕ್ಯ. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಇಲ್ಲಿ ಆ ಜನರು ಮತ್ತು ಸುಂಕದವರು ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡ ನಿಮಿತ್ತಾಗಿ ದೇವರು ನೀತಿವಂತನಿಂದ ಒಪ್ಪಿಕೊಂಡರು ನೋಡ್ತೇವೆ. ಮತ್ತು ಯಾರು ಅದನ್ನು ತಿರಸ್ಕಾರ ಮಾಡಿದ್ರು, ಫರಿಸಾಯರು ಧರ್ಮ ತಿರಸ್ಕಾರ ಮಾಡಿದ್ರು, ಅವರು ಅವರ ವಿಷಯದಲ್ಲಿ ದೇವರ ಉದ್ದೇಶವನ್ನು ನಿರಾಕಾರ ಮಾಡಿದವರು. ಆದರೆ ಈ ಸುವಾರ್ತೆ ಸಹ ಹೇಳ್ತದೆ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಅತಿ ಅಗತ್ಯ ಎಂಬುದಾಗಿ. ಈಗ 4ನೇ ಸುವಾರ್ತೆ ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ ಅದೇ 3ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಅತಿ ಅಗತ್ಯ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 3ರಿಂದ 5 ವಾಕ್ಯ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನಾವಿಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತ ನಾನು ನಿಕೋದೇಮನಿಗೆ ಫಸ್ಟ್ ಹೇಳ್ತೇನೆ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದಂದರೆ ಫಸ್ಟ್ ಒಬ್ಬ ವ್ಯಕ್ತಿಯು ಈ ಸುವಾರ್ತೆಯನ್ನು ನಂಬಿಕೊಂಡು ಯೇಸು ಕ್ರಿಸ್ತನನ್ನು ತನ್ನ ಕರ್ತವನ್ನು ಮತ್ತು ಒಡೆಯನಿಂದ ಅಂಗೀಕಾರ ಮಾಡುವಾಗ ಅವನ ಸತ್ವದ ಆತ್ಮಕ್ಕೆ, ಅಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಮತ್ತು ಪಾಪ ಕೂಡ ಸಂಬಳ ಮರಣ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳು ಈ ಲೋಕದಲ್ಲಿ ಹುಟ್ಟಿದವರು ಅವರ ಆತ್ಮ ಮರಣ ಹೊಂದಿದೆ, ಅಂದರೆ ಆ ಪಾಪದ ಮರಣ ಹೊಂದಿದೆ. ಅದಕ್ಕೆ ಯೇಸು ಕ್ರಿಸ್ತನು ನಿಕೋದೇಮ ಹೇಳ್ತಾನೆ, ನಾನು ನಿನಗೆ ನಿಜ ನಿಜ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರಾಜನ ಕಾಣಲಾರನು. ಅಂದರೆ ದೇವರಾಜ ಕಾಣಬೇಕಾದರೆ ಅವನು ಮೊದಲು ಯೇಸು ಕ್ರಿಸ್ತನು ತನ್ನ ಕರ್ತನು ಮತ್ತು ಒಡೆಯನ ಮೇಲೆ ಅಂಗೀಕಾರ ಮಾಡಬೇಕು. ಅಂಗೀಕಾರ ಮಾಡುವಾಗ ಅವನ ಆತ್ಮಕ್ಕೆ ಜೀವ ಸಿಗ್ತದೆ ಮತ್ತು ಸೇರಲಾರನು. 5ನೇ ವಾಕ್ಯದಲ್ಲಿ ನಾನು ನಿನಗೆ ನಿಜ ನಿಜ ಹೇಳ್ತಾನೆ, ಒಬ್ಬ ನೀರಿನಿಂದಲೂ ಆತ್ಮದಿಂದ ಹುಟ್ಟದಿದ್ದರೆ ಅವನು ದೇವರಾಜಕ್ಕೆ ಸೇರಲಾರನು. ದೇವರಾಜ ಸೇರಬೇಕಾದ್ರೆ ಅವನು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಅವರಿಗೆ ದೇವರು ತಾನೇ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಕೊಡ್ತಾನೆ. ಹಾಗಾದರೆ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡರೆ ಮಾತ್ರವೇ ಅವನು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಹೇಳ್ತಾನೆ. ಅಂದರೆ ಈ ವಾಕ್ಯ ನೋಡ್ಬೇಕಾದ್ರೆ ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟ ಕೂಡಲೇ ಅಂದರೆ ನಮಗೆ ಪರಲೋಕ ಸೇರ್ಲಿಕ್ಕೆ ಆಗುದಿಲ್ಲ. ಆದರೆ ಯಾವಾಗ ನಾವು ದೀಕ್ಷಾಸ್ನಾನ ಹೊಂದಿಕೊಳ್ತೇವೆ, ಆತನ ವಾಜ್ಞೆಗೆ ನಾವು ವಿಧೇಯರಾಗ್ತೇವೆ, ಅವಾಗ ನಮಗೆ ಎಂಬುದಾಗಿ. ಓಕೆ, ಒಳ್ಳೇದು ಅಷ್ಟೇ. ಯಾಕೆಂದರೆ ಈ ಲೋಕದ ನೋಡ್ಬೇಕಾದ್ರೆ ಒಂದೊಂದು ದೇಶಕ್ಕೆ ಒಂದೊಂದು ಕಾನೂನುಗಳಿವೆ. ಆ ಕಾನೂನು ನಾವು ಅಂದರೆ ಆಜ್ಞೆಗಳು, ಅದನ್ನು ನಾವು ಅನುಸರಿಸಲೇಬೇಕಾಗುತ್ತೆ. ಅದೇ ರೀತಿ ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ದೀಕ್ಷಾಸ್ನಾನ ಎಂಬ ಒಂದು ದೇವರ ಆಜ್ಞೆ. ನಾವು ಆತನ ರಾಜ್ಯವನ್ನು ಸೇರಬೇಕಾದ್ರೆ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಲೇಬೇಕು. ಓಕೆ ಅಷ್ಟೇ. ಹಾಗಾದರೆ ಫಸ್ಟ್ ಇನ್ನೊಂದು ಪ್ರಶ್ನೆ, ನೀರಿನ ದೀಕ್ಷಾಸ್ನಾನ ಯಾರು ತೆಗೆದುಕೊಳ್ಬೇಕು? ಯಾರು ಈ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ, ಅಂದರೆ ಯೇಸು ಕ್ರಿಸ್ತನು ಯಾವ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಲ್ಲ, ಯಾವ ಧರ್ಮವನ್ನು ಇದು ಮಾಡಲಿಕ್ಕಲ್ಲ. ಅಂದರೆ ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಪಾಪಗೋಸ್ಕರವಾಗಿ 2000 ವರ್ಷಗಳ ಮುಂಚೆ ಈ ಭೂಲೋಕಕ್ಕೆ ಬಂದಿದ್ದಾನೆ. ಪ್ರತಿಯೊಬ್ಬರ ಪಾಪಗಳನ್ನು ಆತನು ಒತ್ತುಕೊಂಡಿದ್ದಾನೆ. ಪಾಪ ಪರಿಹಾರಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾನೆ ಮತ್ತು ಅವನು ಸತ್ತು 3ನೇ ದಿನದಲ್ಲಿ ಜೀವಂತ ಎದ್ದು ಬಂದಿದ್ದಾನೆ ಎಂಬ ಈ ಸತ್ಯವನ್ನು ಯಾರು ನಂಬುತ್ತಾರೆ, ಹೌದು, ಯೇಸು ಕ್ರಿಸ್ತನು ವಿನಾ ಪಾಪ ಪರಿಹಾರವಾಗುವುದಿಲ್ಲ. ಮತ್ತು ಯೇಸು ಕ್ರಿಸ್ತ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಯಾರು ಈ ಸುವಾರ್ತೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಂಥವರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಅಂದರೆ ಯೇಸು ಸ್ವಾಮಿ ಆ ಕ್ರೈಸ್ತ ಧರ್ಮಕ್ಕಾಗಿ ಬಂದದಲ್ಲ, ಆ ಸತ್ಯವಾದರೆ ಅದು ಏನಾದ್ರು ಹೇಳ್ತದ ಅಷ್ಟೇ. ಯೇಸು ಸ್ವಾಮಿ ಯಾರಿಗೋಸ್ಕರ ಬಂದಿದ್ದಾನೆ ಎಂಬುದಾಗಿ ಏನಾದರೂ ಇದೆ ಸತ್ಯದಲ್ಲಿ? ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ
16ನೇ ವಾಕ್ಯ ಹೀಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯ ನೋಡಿದರೆ ದೇವರು ಲೋಕದ ಮೇಲೆ ಅಂದರೆ ಲೋಕದಲ್ಲಿ ಪ್ರತಿಯೊಂದು ಜನರನ್ನು ದೇವರು ಪ್ರೀತಿ ಮಾಡಿದ. ಯಾವ ಧರ್ಮ ಜಾತಿ ಯಾವುದಿಲ್ಲ ಅಂದರೆ ಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದ ಅಂದರೆ ಪ್ರತಿಯೊಂದು ಲೋಕದಲ್ಲಿ ಪ್ರತಿಯೊಂದು ವ್ಯಕ್ತಿಗಳನ್ನು ದೇವರು ಪ್ರೀತಿ ಮಾಡಿ ಅವರಿಗೋಸ್ಕರ ತನ್ನ ಒಬ್ಬನೇ ಮಗನ ಕೊಟ್ಟನು. ಯಾರು ಯಾವ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ ಅವ್ರು ನಿತ್ಯ ಜೀವ ಪಡೆದುಕೊಳ್ಳಬೇಕು. ಅಂದ್ರೆ ದೇವರು ಯೇಸ್ವಾಮಿ ಒಂದು ಜಾತಿಗೋಸ್ಕರ ಅಲ್ಲ, ಸತ್ಯವಾದ ಆ ರೀತಿ ಹೇಳ್ತಾ ಇಲ್ಲ. ಅದೇ ಸತ್ಯವಾದ ಹೇಳ್ತಾ ಲೋಕದ ಮೇಲೆ ಎಲ್ಲ ಜನರ ಮೇಲೆ ಅದನ್ನು ಪ್ರೀತಿ ಮಾಡಿದ ಎಂಬುದಾಗಿ. ಮತ್ತೆ ಇಡೀ ಜನರು ಎಲ್ಲ ಜನರು ಪರಲೋಕ ಬರಬೇಕು ದೇವರ ಆಸೆ ಆಗಿದೆ. ಓಕೆ ಓಕೆ. ಈ ದೀಕ್ಷಾ ಸ್ನಾನ ಅಂದ್ರೆ ಯಾರು ಯೇಸ್ವಾಮಿ ನಂಬ್ತಾರೋ ಅವರು ಅಂಗೀಕಾರ ಅವರು ತೆಗೆದುಕೊಳ್ಬೇಕು. ಆದ್ರೆ ಏನಾದ್ರು ಯಾವ ಟೈಮ್ ಅಲ್ಲಿ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು ಅಂತ ಏನಾದ್ರು ಇದೆ? ಹೌದು. ಅಂದ್ರೆ ನಾವು ನೋಡ್ತೇವೆ ಯಾರು ಅಂದರೆ ಅವರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅವರಿಗೆ ತಮ್ಮ ತಾನು ಪಾಪಿ ಎಂಬುದಾಗಿ ಆ ಒಪ್ಪಿಕೊಳ್ಳುವ ಜ್ಞಾನ ಬರ್ತದೋ ಆ ಪ್ರಾಯದವರು ತಿಳ್ಕೊಳ್ಳಬಹುದು. ಹೌದು. ಅಂದ್ರೆ ಒಂದು ವ್ಯಕ್ತಿಗೆ ಪಾಪ ಸರಿ ತಪ್ಪು ಯಾವ್ದು ಸರಿ ಯಾವ್ದು ತಪ್ಪು ಎಂಬುದಾಗಿ ಗ್ರಹಿಸ್ಕೊಳ್ಳುವಂತ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಯಾವ ಜ್ಞಾನ ಬರ್ತದೆ ಆ ವ್ಯಕ್ತಿ ತಗೊಳ್ಬಹುದು. ಅಂದ್ರೆ ಏನು ಗೊತ್ತಿಲ್ಲ ಅಂತ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಟ್ಟು ಪ್ರಯೋಜನ ಇಲ್ಲ. ಓಕೆ. ದೇವರ ವಾಕ್ಯ ಹಾಗೆ ಹೇಳ್ತಾರೆ. ಅಂದ್ರೆ ಪಾಪಕ್ಕೆ ಪಶ್ಚಾತ್ತಾಪಟ್ಟ, ಯಾರು ಪಾಪಕ್ಕೆ ಪಶ್ಚಾತ್ತಾಪಟ್ಟು ಆತನ ಕಡೆ ತಿರುಗಬೇಕು. ಓಕೆ. ಅಂದ್ರೆ ಯಾವ ಇಷ್ಟೇ ವರ್ಷ, ಯಾಕಂದ್ರೆ ಓಟ್ ಆಗ್ಲಿಕ್ಕೆ 18 ವರ್ಷ ಅಂತ ಹೇಳ್ತದೆ, ಹಾಗೇನಿಲ್ಲ. ಆದ್ರೆ ಒಂದು ಆ ಜ್ಞಾನ ಅವನಿಗೆ ಬಂದಿರ್ಬೇಕು ಯಾವ ಸರಿ ತಪ್ಪು ಎಂಬುದಾಗಿ. ಓಕೆ ಅಷ್ಟೇ. ಯಾವ ಹೆಸರಿನ ಮೇಲೆ ನಾವು ದೀಕ್ಷೆ ತೆಗೆದುಕೊಳ್ಬೇಕು? ನಾವು ನೋಡ್ತೇವೆ ಮತ್ತೆ ಬರೆಸುತ್ತೆ 28ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಮತ್ತಾಯ 28:19ನೇ ವಾಕ್ಯ. ಓಕೆ, ನಾನು ಓದ್ತೇನೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸನೆಲ್ಲ ಕಾಪಾಡಿಕೊಳ್ಳಲಿಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇಲ್ಲಿ ನೋಡ್ತೇವೆ, ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ ತಂದೆ ಮಗ ಮತ್ತು ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಬೇಕು ಎಂಬುದಾಗಿ. ಓಕೆ. ಅಂದರೆ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ಕೊಡಬೇಕು. ಓಕೆ ಫಸ್ಟ್. ಈಗ ದೀಕ್ಷಾ ಸ್ನಾನ ಯಾರು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು ಅದೆಲ್ಲ ಆಯ್ತು ಅಷ್ಟೇ. ಈ ದೀಕ್ಷಾ ಸ್ನಾನ ನಾವು ತಗೊಳ್ಳೋದ್ರಿಂದ ನಮಗೆ ಏನು ಪ್ರಯೋಜನ, ನಮ್ಗೆ ಏನು ಸಿಗ್ತದೆ ಅದರಿಂದ? ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ನಿಮಿತ್ತವಾಗಿ ಅನೇಕ ಪ್ರಯೋಜನಗಳುಂಟು. ನಾವು ಒಂದೊಂದು ಪ್ರಯೋಜನ ಹೇಳ್ತೇನೆ. ಒಂದು ಪ್ರಯೋಜನ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆ ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಇಲ್ಲಿ ಒಂದು ನಾವು ನೋಡ್ತೇವೆ, ಯಾರು ಈ ಸುವಾರ್ತೆ ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ತಾರೆ ಅವರ ಆತ್ಮಕ್ಕೆ ಪವಿತ್ರಾತ್ಮ ಮುದ್ರೆ ಹಾಕ್ತಾನೆ. ಅದೇ ಅವರಿಗೆ ವಿಮೋಚನೆ ಮಾಡೋದಕ್ಕೋಸ್ಕರವಾಗಿ ದೇವರ ಅವರ ಆತ್ಮಕ್ಕೆ ಮುದ್ರೆ ಹಾಕ್ತಾನೆ. ಯಾರು ಮುದ್ರೆ ಒತ್ತಲು ಪಡ್ತದೆ, ಯಾರು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತಗೊಳ್ಳೋ ಆತ್ಮದಲ್ಲಿ ಪವಿತ್ರ ಮುದ್ರೆ ಬೀಳ್ತದೆ. ಯಾಕೆಂದರೆ ಅವರನ್ನು ದೇವರು ತನ್ನ ಮಗನ ಯೇಸು ಕ್ರಿಸ್ತನ ಮೂಲಕವಾಗಿ ಅವರ ಆತ್ಮವನ್ನು ಈ ನರಕದ ಬೆಂಕಿಯಿಂದ ಅವರನ್ನು ವಿಮೋಚನೆ ಮಾಡೋದಕ್ಕೋಸ್ಕರವಾಗಿ ಮತ್ತು ಅವರಲ್ಲಿ ಆ ದೇವರ ಆತ್ಮನು ವಾಸ ಮಾಡ್ತಾನೆ. ದೇವರ ಆತ್ಮನ ಅವರಲ್ಲಿ ಯಾವಾಗಲೂ ನೆಲೆಗೊಳ್ಳುತ್ತಾನೆ. ಅವರಿಗೆ ಆ ಒಂದು ಪರಲೋಕ ರಾಜ್ಯಕ್ಕೆ ದೇವರ ಆತ್ಮನು ನಡೆಸಿಕೊಂಡು ಹೋಗ್ತಾನೆ. ಅದಕ್ಕೆ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ, ಅದೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 30ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಪುನಃ ಹೀಗೆ ಹೇಳ್ತಾನೆ. ಎಫೆಸ 4:30 ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ಅದಕ್ಕಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರ ಪವಿತ್ರಾತ್ಮನು ದುಃಖ ಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಹಾಗಾದರೆ ನಮಗೆ 100% ನಮಗೆ ನಿತ್ಯ ನರಕದ ಬೆಂಕಿಯಿಂದ ವಿಮೋಚನೆ ಮಾಡಬೇಕಾದರೆ ನೀರಿನಲ್ಲಿ ಮುಳುಗಿಕೊಂಡರೆ ಮಾತ್ರವೇ ಪವಿತ್ರಾತ್ಮನು ಅವರ ಆತ್ಮಕ್ಕೆ ಮುದ್ರೆ ಹಾಕ್ತಾನೆ. ಅದು ಗ್ಯಾರಂಟಿ. ಅದು ಅಂದರೆ ಮುದ್ರೆ ಹಾಕಿದ್ರೆ ಅವನು 100% ಯೇಸು ಕ್ರಿಸ್ತ ಸ್ವಾಸ್ಥ್ಯವಾಗಿದೆ. ಅವನಿಗೆ 100ಕ್ಕೆ 100ರಷ್ಟು ಅವನಿಗೆ ನಿತ್ಯ ನರಕದ ಬೆಂಕಿಯಿಂದ ಅವನಿಗೆ ವಿಮೋಚನೆ ಉಂಟು. ಅದಕ್ಕೆ ಅಪೊಸ್ತಲ ಪೌಲನು ನೋಡ್ತಾನೆ, ಪವಿತ್ರಾತ್ಮ ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ಹಾಗೆ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ 2ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ,
ಅದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಇಲ್ಲಿ ಅಪೊಸ್ತಲ ಪೌಲನು ಕೊಲೆಸಿದವರಿಗೆ ಬರೆದ ಪತ್ರಿಕೆ ಕೊಲೆಸಿದವರು ವಿಶ್ವಾಸ ಹೀಗೆ ಹೇಳ್ತಾನೆ, ಸುನ್ನತಿ ಮಾಡಬೇಕು ಮತ್ತೆ ಆ ನಾವು ಅಲ್ಲಿ ನೋಡಲಿಕ್ಕೆ ದೇವರ ಅಬ್ರಾಹ್ಮನಿಗೆ ಹೇಳಿದನು, ನೀನು ಸುನ್ನತಿ ಮಾಡಬೇಕು ಅಂದರೆ ಆ ಕಾಲದಲ್ಲಿ ಸುನ್ನತಿ ಅಂದರೆ ಒಂದು ಚರ್ಮದ ಒಂದು ತುಂಡನ್ನು ತೆಗೆಯುವುದಾಗುವುದು. ಈಗ ಇವತ್ತು ಈ ಹೊಸ ನಂಬಿಕೆಯಲ್ಲಿ ಸುನ್ನತಿ ಎಂದರೆ ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ತಾರೆ. ಆ ನೀರಿನ ದೀಕ್ಷಾಸ್ನಾನದ ಅರ್ಥ ಏನೆಂದರೆ ಅವರು ತಮ್ಮ ಪಾಪಾದಿನ ಸಬ್ಬನ್ನು ವಿಸರ್ಜನೆ ಯಾರು ಮಾಡುತ್ತಾರೋ ಅವರೇ ನೀರಿನಲ್ಲಿ ದೀಕ್ಷಾಸ್ನಾನ ತಗೊಳ್ತಾರೆ. ಆವಾಗ ಅವರಿಗೆ ಯೇಸು ಕ್ರಿಸ್ತನವರಿಗೆ ಸುನ್ನತಿ ಮಾಡುತ್ತಾನೆ ಎಂಬುದಾಗಿ, ಮತ್ತು ಅವರು ಯೇಸು ಕ್ರಿಸ್ತನಲ್ಲಿ ಉಣ್ಣಲ್ಪಟ್ಟಿದ್ದರಿಂದ ಆ ಸುನ್ನತಿಯನ್ನು ನಂಬಿಕೆ ಮೂಲಕ ಹೊಂದಿಕೊಳ್ಳುತ್ತಾರೆ. ಅಂದರೆ ಅಲ್ಲಿ ನಂಬಿಕೆ ಆಜ್ಞೆ ಇತ್ತು, ಆ ಆಜ್ಞೆ ಯೇಸು ಕ್ರಿಸ್ತನು ಹೊಸ ನಂಬಿಕೆಯಲ್ಲಿ ಆ ನೀರಿನ ದೀಕ್ಷಾಸ್ನಾನಕ್ಕೆ ಅದು ಹೋಲಿಕೆ ಮಾಡಿದೆ. ನೀರಿನಲ್ಲಿ ದೀಕ್ಷಾಸ್ನಾನ ತಗೊಳ್ಳೋವನು ಆ ಸುನ್ನತಿಯನ್ನು ಹೊಂದಿಕೊಳ್ಳುತ್ತಾನೆ. ಅದು ಪಾಪದೇನ ಸಾಬನ್ನು ವಿಸರ್ಜಿಸುವುದೇ. ಅದು ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಕೊಂಡವರು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಮೂರನೇ ಅರ್ಥ ನೋಡುವುದು ಅಂದರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕರೆದಿದ್ದಾಗ ಆತನಿಗೆ ವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ನಾನು ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ನೋಹನ್ ಎಂಬ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡನು. ಆತನು ದೇವರ ಮೇಲೆ ನಂಬಿಕೆ ಇಟ್ಟನು, ದೇವರ ವಾಕ್ಯಕ್ಕೆ ವಿಧೇಯನಾದ ನಿಮಿತ್ತಾಗಿ ದೇವರು ಅವನಿಗೆ ದಯೆ ತೋರಿಸನು, ಅವನ ನೀತಿವಂತನಾದನು. ದೇವರು ಅವನಿಗೆ ನೀತಿವಂತನೆಂದು ಕರೆಯುತ್ತಾನೆ. ಮತ್ತು ದೇವರು ಈ ಲೋಕದಲ್ಲಿ ಇಷ್ಟು ಪಾಪ ತುಂಬಲ್ಪಟ್ಟ ನಿಮಿತ್ತವಾಗಿ ದೇವರ ಕೋಪವೆಂದರೆ ದೇವರು ಈ ಪಾಪಿಗಳನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಜಲಪ್ರಳಯವನ್ನು ನಾನು ತರುತ್ತೇನೆ ಎಂಬುದಾಗಿ ನೋವನಿಗೆ ಹೇಳುತ್ತಾನೆ. ನೀನು ಹೋಗಿ ಪ್ರಸಂಗ ಮಾಡು, ನೀನು ಪ್ರಸಂಗಿಸು, ಜಲಪ್ರಳಯ ಬರ್ತದೆ ಮತ್ತು ಆ ಜಲಪ್ರಳಯದಿಂದ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವಿನ ಕಟ್ಟಲಿಕ್ಕೆ ದೇವರು ನೋವನಿಗೆ ಅಪ್ಪಣೆ ಕೊಡ್ತಾನೆ. ಆ ಅಪ್ಪಣೆ ಮೇರೆಗೆ ನೋವನ್ನು ಏನು ಮಾಡ್ತಾನೆ ಅಂದರೆ ದೊಡ್ಡ ನಾವಿನ ಕೊಟ್ಟಿರ್ತಾನೆ ಮತ್ತು ಅವತ್ತು ಪ್ರಸಂಗ ಮಾಡ್ತಾನೆ. ಜಲಪ್ರಳಯ ಬರ್ತದೆ, ನೀವು ಅದರಿಂದ ರಕ್ಷಣೆ ಹೊಂದಬೇಕಾದ್ರೆ ಈ ನಾವೆಲ್ಲಿಗೆ ಬನ್ನಿರಿ ಎಂಬುದೇ. ಆ ಜಲಪ್ರಳಯ ಬರೋ ತನಕ ಅವನು ಪ್ರಸಂಗ ಮಾಡುತ್ತಲೇ ಇದ್ದನು. ಆದರೆ 8 ಮಂದಿ ಮಾತ್ರ ಆ ನಾವೆಲ್ಲಿಗೆ ಬಂದರು ಮತ್ತು ಅವರು ರಕ್ಷಣೆ ಹೊಂದಿದರು. ಇವತ್ತು ಅಪೊಸ್ತಲ ಪೇತ್ರನೇ ಈ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಅದಕ್ಕೆ ಒಂದು ಹೋಲಿಕೆ ಆಗಿದೆ. ಹೇಗೆ ಆ ಜನರು ನಂಬಿಕೆ ಮೂಲಕವಾಗಿ ಹೌದು ನೋವನ ಆ ಸಂದೇಶವನ್ನು ಅಂದರೆ ಪ್ರಸಂಗವನ್ನು ಆ ಪ್ರವಾದನೆಯನ್ನು ನಂಬಿದ್ದರು. ಹೌದು ಜಲಪ್ರಳಯ ಬರ್ತದೆ, ಆ ಜಲಪ್ರಳಯದ ಪಾರಾಗಬೇಕಾದ್ರೆ ನಾವೆಲ್ಲಿ ಹೋಗಬೇಕು ಎಂಬುದೇ. ಆ 8 ಜನರು ಮಾತ್ರ ನಂಬಿಕೆಯಿಂದ ನಾವೆಲ್ಲಿಗೆ ಹೋದರು ಮತ್ತು ಅವರು ಆ ಜಲಪ್ರಳಯದಿಂದ ರಕ್ಷಣೆ. ಅದು ಇವತ್ತು ಅದಕ್ಕೆ ಹೋಲಿಕೆ ಮಾಡಿದೆ ಪೇತ್ರನೇ, ಅದಕ್ಕೆ ಹೋಲಿಕೆ ಮಾಡಿ ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಅಂದುಕೊಳ್ಳುತ್ತಾರೋ 100ಕ್ಕೆ 100ರಷ್ಟು ದೇವರು ಗ್ಯಾರಂಟಿ ಕೊಡ್ತಾನೆ, ಅವನ ಆತ್ಮವನ್ನು ನಿತ್ಯ ನರಕದ ಬೆಂಕಿಯಿಂದ ರಕ್ಷಿಸುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಆ ನೀರಿನಲ್ಲಿ ಅವರ ಮೇಲ್ಕೊಲೆಯನ್ನು ಏನೂ ತೆಗೆಯುವುದಿಲ್ಲ, ಜಸ್ಟ್ ದೇವರ ಮುಂದೆ ಒಳ್ಳೆಯ ಮನಸ್ಸಾಕ್ಷಿ ಅವರು ಹೊಂದಿಕೊಳ್ಳುತ್ತಾರೆ. ಯಾಕಂದರೆ ಆ ನೀರಿನ ದೀಕ್ಷಾಸ್ನಾನ ಅವರೆಲ್ಲ ಪಾಪ ತೊಳೆಯಲ್ಪಡ್ತದೆ, ದೇವರ ವಾಕ್ಯ ವಿಧೇಯರಾಗ್ತಾರೆ, ಅವರು ಶುದ್ಧ ಮನಸ್ಸು ಹೊಂದಿಕೊಳ್ಳುತ್ತಾರೆ. ಆಗ ಅವರಿಗೆ ಏನಂದರೆ ಯೇಸು ಕ್ರಿಸ್ತ ಅವರಿಗೆ ನೀತಿಯ ನಿಲುವಂಗಿಯನ್ನು ಧರಿಸುತ್ತಾನೆ. ಅದೇ ನೀರಿನಲ್ಲಿ ಮುಳುಗಿ ಅತಿ ಅಗತ್ಯವಾಗಿದೆ. ಒಬ್ಬ ವ್ಯಕ್ತಿ ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆ ಹೊಂದಬೇಕೆಂಬುದೇ ಇಲ್ಲಿ ನಾವು ನೋಡ್ತೇವೆ. ಇದು 4 ರೀತಿಯ ಬೆನಿಫಿಟ್ ನೀರಿನ ದೀಕ್ಷಾಸ್ನಾನಗಳು ಸಿಗ್ತದೆ. ಓಕೆ, ಅಂದರೆ ಈಗ ದೀಕ್ಷಾಸ್ನಾನ ನೀರಿನಲ್ಲಿ ಮುಳುಗಿಯೇ ತಗೊಳ್ಬೇಕು. ಹೌದು, ಯಾಕಂದರೆ ಗ್ರೀಕ್ ವರ್ಡ್ನಲ್ಲಿ ಬ್ಯಾಪ್ಟಿಸೋ ಎಂದರದ ಇಮ್ಮರ್ಸ್ ಅಂದರೆ ನೀರಿನಲ್ಲಿ ಮುಳುಗಿ ಕೊಡಬೇಕೆಂಬುದಾಗಿ. ವಾಕ್ಯದಲ್ಲಿ ಉಂಟ ಅದಕ್ಕೆ ಅಂದರೆ ಈಗ ಆಗೊಂದು ನಾವು ಓದಿರೋ ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೊಂಡು ನೀರಿನಿಂದ ಅವನ ಮೇಲಕ್ಕೆ ಬರಲು ಪಾರಿವಾಳ ರೂಪದಲ್ಲಿ ಅಂದ್ರೆ ಆತ ನೀರಿನಲ್ಲಿ ಮುಳುಗಿ ನೀರು ಮುಳುಗಿ ತೆಗೆದುಕೊಳ್ಳಬೇಕು. ಮತ್ತೆ ಗ್ರೀಕ್ ವರ್ಡ್ ಅದರ ಅರ್ಥ ಇಮ್ಮರ್ಸನ್ ಎಂದರೆ ಅದು ಮುಳುಗುವುದು ಅಂತ ಅರ್ಥ ಇದೆ. ಅಂದ್ರೆ ಬ್ಯಾಪ್ಟೈಸ್ ಎಂಬ ವರ್ಡ್ ಇಂಗ್ಲಿಷ್ ನಲ್ಲಿ ಬರ್ತದೆ. ಅದು ಬ್ಯಾಪ್ಟೈಸ್ ಎಂಬ ವರ್ಡ್ ಗ್ರೀಕ್ ನಲ್ಲಿ ಸ್ಟಡಿ ಮಾಡುವ ಅದರ ಅರ್ಥ ಅದು ಮುಳುಗಿ ಮತ್ತೆ ಮುಳುಗಿ ಮೇಲೆ ಬಂದ. ಓಕೆ, ನೆಕ್ಸ್ಟ್ ಕ್ವಶನ್ ಅಂತ ಇದೆ ಅಷ್ಟೇ. ಈ ನೀರಿನ ದೀಕ್ಷಾಸ್ನಾನದ ಅರ್ಥವನ್ನು ಅದೇ ಈಗ ಅದೇ ಕಾಲ 4 ಅರ್ಥಗಳುಂಟು. ಹೌದು, ಒಂದು ಅರ್ಥವಾಗಿದೆ ಫಸ್ಟ್ ಯಾರು ಈ ಸುವಾರ್ತೆ ನಂಬುತ್ತಾರೆ
ಮತ್ತು ಹೌದು, ನಾನು ಈ ದಿನ ನನ್ನ ಎಲ್ಲ ಪಾಪದಿನ ಸ್ವಭಾವವನ್ನು ವಿಸರಿಸ್ತೇನೆ, ಪಾಪದಿನ ಸ್ವಭಾವಕ್ಕೆ ನಾನು ಹಿಂತಿರುಗುತ್ತೇನೆ. ಅಂದರೆ ಅರ್ಥ, ನಾನು ಸಾಯುತ್ತೇನೆ. ಈಗ ನೋಡಿ, ಈಗ ನಿರ್ಣಯಿಸಿಕೊಳ್ಳೋವನು ಒಂದು ನಿರ್ಧಾರ ಮಾಡ್ತಾನೆ. ಯಾಕಂದರೆ ಹೌದು, ನಾನು ಪಾಪಿಯಾಗಿದ್ದೇನೆ ಮತ್ತು ಈ ನನ್ನ ಪಾಪದ ಜೀವಿತವನ್ನು ಅನುಸರಿಸಿದರೆ ನಾನು ಸತ್ತರೆ ನರಕಕ್ಕೆ ಹೋಗ್ತೇನೆ ಎಂಬುದು ಅವನಿಗೆ ಮನವರಿಕೆ. ಅದಕ್ಕೆ ಅವನು ಏನು ತೀರ್ಮಾನ ಮಾಡ್ತಾನೆ, ನಾನು ಈ ಸ್ವಾರ್ಥ ನಂಬಿದ್ದೇನೆ ಮತ್ತು ನನ್ನ ಪೂರ್ವ ಸ್ವಭಾವವನ್ನು ನಾನು ವಿಸರಿಸ್ತೇನೆ, ಅಥವಾ ಪೂರ್ವ ಸ್ವಭಾವವನ್ನು ಬಿಟ್ಟು ಬಿಡ್ತೇನೆ, ಅಥವಾ ಅದಕ್ಕೆ ಅರ್ಥ ಹೇಳಿದರೆ ನಾನು ಸಾಯುತ್ತೇನೆ. ಅದು ಒಂದು ನಿರ್ಧಾರವಾಗಿದೆ. ಅದಕ್ಕೆ ನಾವು ವಾಕ್ಯ ನೋಡುವ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ನೋಡಿ, ಇಲ್ಲಿ ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಾಂತ ತೆಗೆದುಕೊಳ್ಳಿ ನಿರ್ಧಾರ ಮಾಡ್ತಾನೋ ಅದು ಅವನ ಅರ್ಥ, ನಂಬಿಕೆಯಲ್ಲಿ ಅವನು ಸಾಯುತ್ತಾನೆ. ಅಂದರೆ ನಂಬಿಕೆಯಲ್ಲಿ ತನ್ನ ಪೂರ್ವ ಸ್ವಭಾವಕ್ಕೆ ಅಥವಾ ಪಾಪದ ಸ್ವಭಾವಕ್ಕೆ ಸಾಯುತ್ತಾನೆ. ಅವನು ಸತ್ತರೆ ಮಾತ್ರವೇ ಪಾಪದಿಂದ ಬಿಡುಗಡೆ ಅವನಿಗೆ ಬರ್ತದೆ. ಅವನು ಸಾಯದಿದ್ದರೆ ಅವನಿಗೆ ಪಾಪದಿಂದ ಶಾಪದಿಂದ ಬಿಡುಗಡೆ ಬರುವುದಿಲ್ಲ. ಅದೇ ಫಸ್ಟ್ ಅರ್ಥವಾಗಿದೆ, ನಿರ್ಧಾರ, ಅವನು ಸಾಯ್ದು. ಈಗ ನೋಡಿದ್ರೆ ಸತ್ತ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ ಲೋಕದಲ್ಲಿ? ಒಂದೇ ದಫನ ಮಾಡ್ತಾರೆ ಅಥವಾ ಏನಾದರೂ ಮಾಡ್ತಾರೆ. ಎರಡನೇ ಅರ್ಥ, ನೀರಿನ ದೀಕ್ಷಾನೆಂದರೆ ಅದು ದಫನ ಕ್ರಿಯೆ ಆಗಿದೆ. ಈಗ ಸತ್ತ ವ್ಯಕ್ತಿಯನ್ನು, ಈಗ ಈ ಒಂದು ವ್ಯಕ್ತಿ ನಂಬಿಕೆ ಮಾಡ್ತಾನೆ, ನಾನು ಇವತ್ತಿನ ದಿನ ನನ್ನ ಪಾಪವನ್ನು ಸಾಯುತ್ತೇನೆ ಅಥವಾ ಪಾಪದ ಸ್ವಭಾವವನ್ನು ಬಿಡುತ್ತೇನೆ, ಅದನ್ನು ನಂಬಿಕೆಯಲ್ಲಿ ಸತ್ತೇನೆ. ಈಗ ಸತ್ತ ಸ್ವಭಾವವನ್ನು ದಫನ ಮಾಡಬೇಕಲ್ಲ, ಅದು ನಂಬಿಕೆಯಲ್ಲಿ ಅವನು ನೀಲಿ ಮುಳುಗಿ ತಗೊಳ್ಳೋದು ಅದು ದಫನ ಕ್ರಿಯೆ ಆಗಿದೆ. ಅದಕ್ಕೆ ನಾವು ನೋಡುವ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಇಲ್ಲಂತೆ ಈಗ ಆತನಲ್ಲಿ ಹೂಣಲ್ಪಟ್ಟೆ. ಯಾಕಂದರೆ ನೀರಿನಲ್ಲಿ ಮುಳುಗಿ ದೀಕ್ಷಾಂತಗೊಳ್ಳೆಂದರೆ ತನ್ನ ಪಾಪದ ಸ್ವಭಾವವನ್ನು ಅವನು ದಫನ ಮಾಡ್ತಾನೆ. ಅವನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳಾಗುತ್ತೆ ಮತ್ತು ಆತನು ಉಣ್ಣುತ್ತಾನೆ, ದಫನ ಮಾಡುತ್ತಾನೆ. 3ನೇ ಅರ್ಥವಾಗಿದೆ, ಆತ ಮೇಲೆ ಬರುವುದು ತಾನು ಹೊಸ ವ್ಯಕ್ತಿಯಾಗಿ ಜೀವಿಸ್ತೇನೆ ಮಾಡೋ ತೀರ್ಮಾನ ಆಗಿದೆ. ಅದು 2ನೇ ಭಾಗ ಓದಿ. ಆ 3ನೇ ವಾಕ್ಯದ 4ನೇ 2ನೇ ಭಾಗ ಮತ್ತು 5ನೇ ವಾಕ್ಯ ಓದಿ. ಆತನೊಂದಿಗೆ ಹೂಣಲ್ಪಟ್ಟೆವು, ಆದ್ದರಿಂದ ಕ್ರಿಸ್ತನು ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಇದು 3ನೇ ಅರ್ಥ. ಅಂದರೆ ಅವನು ಹೊಸ ತೀರ್ಮಾನ ಮಾಡ್ತಾನೆ, ನಾನು ಮೇಲಕ್ಕೆ ಬರುವುದು. ಅಂದರೆ ದಫನ ಮಾಡಿದ ನಂತರ ಅವನಲ್ಲಿ ನಿಲ್ಲುವುದಿಲ್ಲ, ಅವನು ಮೇಲಕ್ಕೆ ಬರ್ತಾನೆ. ಯೇಸು ಕ್ರಿಸ್ತನ ಈಗ ಪುನರುತ್ಥಾನ ಹೊಂದಿದ್ದಾನೆ, ಆಗ ನಂಬಿಕೆಯಿಂದ ಅವನ ಪುನರುತ್ಥಾನ ಹೊಂದ್ತಾನೆ. ಅಂದರೆ ನಾನು ಯೇಸು ಕ್ರಿಸ್ತನ ಒಟ್ಟಿಗೆ ಹೊಸ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ ಮತ್ತು ಈಗ ತೆಗೆದುಕೊಂಡ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಮರಣದಲ್ಲಿಯೂ ಮತ್ತು ಪುನರುತ್ಥಾನದಲ್ಲಿಯೂ ಪಾಲುಗಾರನಾಗುತ್ತಾನೆ ಮತ್ತು ಯೇಸು ಐಕ್ಯವಾಗುತ್ತಾನೆ. ಆಮೇನ್. ಈಗ 4ನೇ ಅರ್ಥ ಉಂಟು ಎಂದರೆ ಅವನು ಯೇಸು ಕ್ರಿಸ್ತನ ಒಟ್ಟಿಗೆ ಪರಲೋಕದಲ್ಲಿ ಕೂತುಕೊಳ್ಳುತ್ತಾನೆ ನಂಬಿಕೆ ಮೂಲಕ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಇಲ್ಲಿ ನೋಡಿ, ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಅಂದರೆ ಅಂದರೆ ನೀರಿನಲ್ಲಿ ಮುಳುಗಿ ದೀಕ್ಷಾನ ತೆಗೆದುಕೊಳ್ಳುವವರು ಏನು ಮಾಡ್ತಾರೆ, ನಂಬಿಕೆ ಮುಖಾಂತರ ಯೇಸು ಕ್ರಿಸ್ತ ಅವರ ಆತ್ಮವನ್ನು ಎಬ್ಬಿಸ್ತಾನೆ. ಅಂದರೆ ಅವನ ಆತ್ಮ ಪಾಪದ ಮೇಲೆ ಸತ್ತು ಹೋಗಿತ್ತು. ಆದರೆ ನೀರಿನಲ್ಲಿ ದೀಕ್ಷಾನ ತಗೊಂಡು ನಿಮಿತ್ತವೇ ಅವನ ಆತ್ಮಕ್ಕೆ ಯೇಸುವನ್ನು ಪುನರುತ್ಥಾನದ ಸತ್ತ ಆತ್ಮನ ಎಬ್ಬಿಸ್ತಾನೆ. ನಂಬಿಕೆ ಎಬ್ಬಿಸಿ ಪರಲೋಕದಲ್ಲಿ ಆತನಿಗೆ ನಂಬಿಕೆಯ ಮೂಲಕ ಆತನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನು ಕೂತುಕೊಂಡು ಇರ್ತಾನೆ ನಂಬಿಕೆ ಮೂಲಕ. ಅದಕ್ಕೋಸ್ಕರ ನಾವು ನೋಡ್ತೇವೆ ಕೀರ್ತನೆ 91 ಕೀರ್ತನೆ ಈಗುಂಟು, ಆತನ ಘಟ ಸರ್ಪವನ್ನು ಪುರಾತನ ಸರ್ಪವನ್ನು ತುಳಿದು ಬಿಡುತ್ತಾನೆ ಎಂಬುದಾಗಿ. ಅಂದರೆ ಯಾವಾಗ ನಾವು ಯೇಸು ಕ್ರಿಸ್ತನ ಕೂತ್ಕೊಳ್ತೇವೆ ಆಗ ನಾವು ಅಂಧಕಾರ ದುಷ್ಟಶಕ್ತಿಗಳನ್ನು ತುಳಿದು ಬಿಡ್ತೇವೆ. ಮತ್ತು ರೋಮ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳ್ತದೆ, ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನು ನಿಮ್ಮ ಕಾಲುಗಳಿಗೆ ಅಂದರೆ ಅರ್ಥ, ಯಾರು ನಿರ್ದಿಷ್ಟ ಅಂದ್ಕೊಳ್ಳುತ್ತಾರೋ ಅವರ ಆತ್ಮವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಅವರು ಭೂಲೋಕದಲ್ಲಿ ಅವರು ಆತ್ಮದಲ್ಲಿ ಜೀವಿಸ್ತಾರೆ. ಅದೇ ಅವರ ಆತ್ಮ ಯೇಸು ಕ್ರಿಸ್ತನ ಐಕ್ಯವಾಗಿದ್ದರೆ ಅವರು ಪರಲೋಕದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ
ಕೂತುಕೊಂಡಿದ್ದಾರೆ ಎಂಬುದನ್ನು ನಾವು ನೋಡ್ತೇವೆ. ಯಾವ ರೀತಿ ಸತ್ಯ ನಂಬುತ್ತಾರೋ 100% ಯಾವ ದುಷ್ಟ ಶಕ್ತಿಯೂ ಯಾವ ಮಾಟ ಶಕ್ತಿಯೂ ಅವರನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವನು ಪರಲೋಕದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೂತ್ಕೊಂಡಿದ್ದಾನೆ. ಅದು ಬೇಕಾದ ವಾಕ್ಯ ನೋಡೋ ಕೀರ್ತನೆ 91 ವಾಕ್ಯ ಬೆಸ್ಟ್ ಹೇಳ್ತದೆ. ಕೀರ್ತನೆ 91 ಕೀರ್ತನೆಯಲ್ಲಿ 13ನೇ ವಾಕ್ಯ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಳ್ಳೋರು ಮಾತ್ರ ಈ ಒಂದು ಅಧಿಕಾರ, ಈ ಒಂದು ನಂಬಿಕೆ ಯಾವ ಶಕ್ತಿಯೂ ಮುಟ್ಟಲಿಕ್ಕೆ ಆಗೋದಿಲ್ಲ. ಆಮೇನ್. ಯಾಕಂದರೆ ಆವಾಗ ಮಾತ್ರ ಅಂದರೆ ಅವರ ಆತ್ಮ ಆ ಯೇಸುಕ್ರಿಸ್ತನ ಜೊತೆ ಇದ್ದ ನಮ್ತಾಗೆ ಅವರು ಅದನ್ನು ತುಳಿಯಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ನೋಡ್ತೇವೆ. ಹಾಗಾದರೆ ನೀರಿನ ದಿನ ಅತಿ 4 ಅರ್ಥಗಳು ಇದರಲ್ಲಿ ಉಂಟು. ಒಂದು ಪಾಯಿಂಟ್ ಇದೆ, ಒಂದು ನಿರ್ಧಾರ, ನಾನು ಅಂದರೆ ತಾನು ತನ್ನ ಪಾಪದ ಸ್ವಭಾವಕ್ಕೆ ಸಾಯುತ್ತೇನೆ ಎಂಬ ತೆಗೆದುಕೊಂಡು ನಿರ್ಧಾರವಾಗಿದೆ. ಎರಡನೇದಾಗಿ ಆ ಸತ್ತ ಸ್ವಭಾವವನ್ನು ದಪನ ಮಾಡುವುದು ಆಗಿದೆ. ಮೂರನೇ ಆಗಿದೆ ಹೊಸದಾಗಿ ಜೀವಿಸ್ತೇನೆ ಎಂಬುದಾಗಿ ಅವತ್ತನ್ನು ಮೇಲಕ್ಕೆ ಬರುವುದು, ಹೊಸದಾಗಿ ಜೀವಿಸ್ತೇನೆ ಎಂಬ ತೆಗೆದುಕೊಂಡ ಒಂದು ನಿರ್ಧಾರವಾಗಿದೆ. ನಾಲ್ಕನೇದಾಗಿ ಅವನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಆತನು ಕೂತ್ಕೊಳ್ಳುತ್ತಾನೆ. ಈಗ 4 ಅರ್ಥಗಳು ಈ ನಿರ್ದೇಶನದಲ್ಲಿ ಉಂಟು. ಓಕೆ ಪ್ರಿಯ ವೀಕ್ಷಕರೇ, ಈ ಒಂದು ಪ್ರಶ್ನೆಗಳು ಇನ್ನು ಮುಂದುವರಿತದೆ ಪ್ರಿಯರೇ, ಅದೊಂದು ಚಿಕ್ಕ ವಿರಾಮದ ನಂತರ. ಪ್ರಿಯ ವೀಕ್ಷಕರೇ, ವಿರಾಮದ ಬಳಿಕ ತಿರುಗೊಂದು ನಿಮಗೆ ಸ್ವಾಗತ. ನಮ್ಮ ಮಧ್ಯೆಯಲ್ಲಿ ಸಭಾಪಾಲಕರಿದ್ದಾರೆ. ಮತ್ತು ಮುಂದುವರಿದು ಆ ದೀಕ್ಷಾಸ್ಥಾನದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ದೇವೆ. ಫಸ್ಟ್ರೆ ಇನ್ನು ಮುಂದೆ ನಾವು ದೀಕ್ಷಾಸ್ಥಾನ ಅರ್ಥ ಅದೆಲ್ಲ ಹೇಳ್ಕೊಂಬಂದ್ರಿ. ಇನ್ನೊಂದು ಪ್ರಶ್ನೆ ಏನಂತಿದ್ರಿ, ಈ ದೀಕ್ಷಾಸ್ಥಾನ ಹೊಂದಿದ ನಂತರ, ಯಾಕೆಂದರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ಮೊದಲು ಅದನ್ನು ಹಳೆ ಪಾಪದಲ್ಲಿರ್ತಾನೆ, ಅದಕ್ಕೆ ಅಂದರೆ ಬೇಡದ ರೋಗದ ಕ್ರಿಯೆಯಲ್ಲಿರ್ತಾನೆ. ಈ ದೀಕ್ಷಾಸ್ಥಾನ ತಗೊಂಡ ನಂತರ ಅವನು ಯಾವ ರೀತಿ ಜೀವಿಸಬೇಕು, ಅಷ್ಟೇ ಅವ್ರು ಯಾವ ರೀತಿ ಅವನು ತಮ್ಮ ಜೀವನವನ್ನು ಮುಂದುವರಿಸಬೇಕು? ನಾವು ನೋಡ್ತಿದ್ದೆ ಅವರ ವಾಕ್ಯದಲ್ಲಿ ಫಸ್ಟಾಗಿ ನೀರಿನ ದೀಕ್ಷಾಸ್ಥಾನ ತೆಗೆದುಕೊಂಡವನು ಆತೊಂದು ಸಭೆಯಲ್ಲಿ ಆತನ ಅನ್ಯೋನ್ಯತೆಯನ್ನು ಇಡುವವನಾಗಬೇಕು. ಹೌದು. ಅದಕ್ಕೆ ನೋಡುವ ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡಿದೆ ಫಸ್ಟಾಗಿ ನೀರಿನ ದೀಕ್ಷಾಕೊಂಡವರು ಫಸ್ಟ್ ಅವರು ಅಪೊಸ್ತಲರ ಬೋಧನೆ ಅಂದರೆ ಯಾರು ಅವರಿಗೆ ನೀರಿನಲ್ಲಿ ದೀಕ್ಷಾಂತ ಕೊಟ್ಟಿದ್ದವರು ಅಂದರೆ ಅವರು ಒಂದು ಸಭೆಗೆ ಹೋಗಬೇಕು. ಆ ಸಭೆಯಲ್ಲಿ ದೇವರ ಸೇವಕರು ಕೂಡ ಆ ಬೋಧನೆ ಕೇಳಿದವರು ಆಗಬೇಕು. ನೋಡಿದ್ರೆ ಇದು ಅನೇಕ ಬೋಧನೆಗಳು ಬರ್ತಾರೆ. ಆದರೆ ಅವರು ಒಂದು ಸಭೆಗೆ ಒಂದು ಫಿಕ್ಸ್ ಆಗಿಕೊಂಡು ಆ ಸಭೆಯಲ್ಲಿ ಅದು ಬೋಧನೆ ಕೇಳುವುದರಲ್ಲಿಯೂ ಮತ್ತು ಸಹೋದರ ಅನ್ಯೋನ್ಯತೆಯಲ್ಲೂ ಅಂದರೆ ಒಬ್ಬರೊಬ್ಬರ ಅನ್ಯೋನ್ಯತೆಯಲ್ಲಿಯೂ ಮತ್ತು ರೊಟ್ಟಿ ಮುರಿದಲ್ಲೂ ನೋಡುತ್ತೇವೆ. ನೀರಿನಲ್ಲಿ ಮುಳುಗಿ ತೆಗೆದುಕೊಂಡವನು ಆತನು ಯೇಸು ಕ್ರಿಸ್ತನು ಹೇಳಿದ್ದಾನೆ, ಪಸ್ಕ ಹಬ್ಬದ ಕಡೇ ದಿವಸದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಟ್ಟಿಗೆ ಪಸ್ಕ ಊಟ ಮಾಡುವಾಗ ಆತೊಂದು ರೊಟ್ಟಿಯನ್ನು ತೆಗೆದುಕೊಂಡು ಅದು ಮುರಿದು, ಇದು ನಾನು ನಿಮಗೋಸ್ಕರ ಕೊಡುವ ನನ್ನ ದೇಹ, ಇದು ನನ್ನ ನೆನಪಿಗಾಗಿ ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ ಆ ರೊಟ್ಟಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಇವತ್ತು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವವರು ಪ್ರತಿ ಆದಿತ್ಯವಾರ ಸಭೆಯಲ್ಲಿ ಈ ರೊಟ್ಟಿ ಮುರಿದು ಆ ಒಂದು ಅದರಲ್ಲಿ ಅವರು ಪಾಲುಗಾರರಾಗಬೇಕು. ಮತ್ತು ಅಲ್ಲಿ ಅವರು ಯೇಸುಕ್ರಿಸ್ತನ ದ್ರಾಕ್ಷಿ ರಸವನ್ನು ತೆಗೆದುಕೊಂಡು, ಇದು ನಾನು ನಿಮಗೋಸ್ಕರ ಸುರಿಸುವ ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಆ ಒಂದು ರಕ್ತದಲ್ಲಿ ಅವರು ಪಾಲುಗಾರರಾಗಬೇಕು ಮತ್ತು ಪ್ರಾರ್ಥನೆಗಳಲ್ಲಿ ಅವರು ನಿರತರಾಗಬೇಕು. ಹೀಗೆ ಅವರು ಮಾಡುವುದರೆ ಅವರ ನಂಬಿಕೆಯು ಅಭಿವೃದ್ಧಿಯಾಗುತ್ತಾ ಹೋಗ್ತದೆ. ಹೌದು, ಅಂದರೆ ಅವರು ಒಂದು ಸಭೆಗೆ ಅವರು ಹೋಗಲೇಬೇಕು. ಇವರು ವಾಕ್ಯ ಅದೇನು ಹೇಳ್ತಾರೆ, ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿ. ಹೌದು, ಅಂದರೆ ಕೆಲವರು ಈಗ ನಾವು ಕೆಲವರು ನೋಡ್ತೇವೆ, ನಮ್ಮ ಮನೇಲೆ ಕೂತ್ಕೊಂಡು ಆರಾಧನೆ ಮಾಡೋದು ಸರಿಯಲ್ಲ, ಸರಿಯಲ್ಲ. ಮನೇಲಿ ಆರಾಧನೆ ಇನ್ನೂ ಮಂದಿ ಅಂದರೆ ನಾನು ಟಿವಿಯಲ್ಲಿ ಈಗ ಲೈವ್ ಬರ್ತದೆ, ಅಲ್ಲಿ ಲೈವ್ ವರ್ಷಿಪ್ ಅದನ್ನೇ ನೋಡ್ಕೊಂಡಿರ್ತೇನೆ, ಅದು ಸರಿಯಲ್ಲ. ಅದು ಖಾಲಿ ಪ್ರಾಯದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಸಭೆಗೆ ತುಂಬಾ ಪ್ರಾಯದವರು ಅಂತವರಿಗೆ ಅದೊಂದು ಉಪಕಾರ. ಆದರೆ ದೇವರ ವಾಕ್ಯ ನೋಡೋದಾದ್ರೆ ಸಭೆಗೆ ಹೋಗಲೇಬೇಕು. ದೇವರ ಮಕ್ಕಳೊಟ್ಟು ಸೇರಿ ಅವರು ಆರಾಧನೆ ಮಾಡಬೇಕು, ರೊಟ್ಟಿ ಮುಂದೆ ಅಷ್ಟೇ ಪಾಲುಗಾರರಾಗಲೇಬೇಕು. ಆಗ ಮತ್ತೆ ಅವರ ನಂಬಿಕೆ ವೃದ್ಧಿ ಆಗ್ತದೆ. ಮತ್ತೆ ಮುಂದುವರಿದ ಹಾಗೆ ಮಾಡುವುದಾದರೆ ಅವರು ಏನಂತದೆ ಆ ದೇವರ ಆತ್ಮದಲ್ಲೂ ತುಂಬಲ್ಪಡುತ್ತಾರೆ. ಅವರ ನಂಬಿಕೆ ವೃದ್ಧಿಯಾಗ್ತದೆ, ಅವರ ನಂಬಿಕೆಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ದೇವರು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ, ಅವರ ರೋಗಗಳನ್ನು ಗುಣ ಮಾಡ್ತಾನೆ, ದೇವರ ದಯೆ ಅವರಿಗೆ ಸಿಗ್ತದೆ. ನಾವು ನೋಡ್ತೇವೆ ಅಪೊಸ್ತಲರ 2:47 ವಾಕ್ಯ. ಅಪೊಸ್ತಲರ 2:47. ಹೌದು, ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು.
ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದಾನೆ. ಇಲ್ಲ ಮತ್ತೆ ಅವರು ಆ ಒಂದು ಅನ್ಯೋನ್ಯತೆ ಸೇರಿದ ನಿಮಿತ್ತವಾಗಿ ಅವರು ಪ್ರತಿ ದಿವಸವೂ ಅವರು ದೇವರನ್ನು ಕೊಂಡಾಡುವುದಕ್ಕೆ ಅವರು ಸಾಧ್ಯವಾಗ್ತದೆ. ಮತ್ತು ಜನರ ದೇಹ ಅವರು ಹೊಂದಿಕೊಳ್ಳುತ್ತಾರೆ, ಜನರ ದೇಹ ಅವರು ಹೊಂದಿಕೊಳ್ಳುತ್ತಾರೆ. ಹಾಗಾದರೆ ಈ ರೀತಿ ಅವರು ಮಾಡುತ್ತಾರೆ. ಅವರು ನಂಬಿಕೆ ವೃದ್ಧಿ ಹಾಕಿಕೊಂಡು ಅವರು ಕಡೆ ತನಕ ಈ ಒಂದು ಅನ್ಯೋನ್ಯತೆಯಲ್ಲಿ ಇರಲೇಬೇಕು. ಆಗ ಮಾತ್ರ ಅವರು ಆ ಲಾಸ್ಟ್ ಗುರಿಯಿಂದ ಅವರ ಈ ಶರೀರದಲ್ಲಿ ಜೀವ ಶ್ವಾಸ ಹೋದ ಇಮಿಡಿಯೇಟ್ ಅವರ ಆತ್ಮ ಪರಲೋಕಕ್ಕೆ ಅವರು ಸೇರಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಸೈತಾನ ಏನು ಮಾಡ್ತಾನೆ ಅಂದರೆ ಅವರ ಆತ್ಮ ರಕ್ಷಣೆ ಸಿಕ್ಕಿದೆ, ಅದು ಸೈತಾನ ಅವರ ಆತ್ಮ ರಕ್ಷಣೆಯನ್ನು ಕದ್ದುಕೊಳ್ಳಲಿಕ್ಕೆ ಬರ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರ್ತದೆ, ನೀರಿನಲ್ಲಿ ದೀಕ್ಷಿತಂತಗಳನ್ನು ಅದೊಂದು ಸಭೆಯಲ್ಲಿ ಅನ್ಯತೆ ಇಡಲೇಬೇಕು, ಕಡೆ ತನಕ ಆ ಸಭೆಯಲ್ಲಿ ನಂಬಿಕಸ್ಥನಾಗಬೇಕು. ಮತ್ತು ಅಷ್ಟೇ ಅಲ್ಲದೆ ನೀರಿನಲ್ಲಿ ದೀಕ್ಷಿತಕೊಳ್ಳುವವರಿಗೆ ಪವಿತ್ರನಾತ್ಮನು ದಾನಗಳನ್ನು ಕೊಡ್ತಾನೆ, ವರಗಳನ್ನು ಕೊಡುತ್ತಾನೆ. ಆ ವರಗಳನ್ನು ಆತ ಸಭೆಯಲ್ಲಿ ಉಪಯೋಗ ಮಾಡಿಕೊಂಡು ಬರುವಾಗ ಅವನ ಮುಖಾಂತರ ದೇವರ ರಾಜ್ಯವು ದೇವರ ಸಭೆಯು ವೃದ್ಧಿಯಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ನಾವು ನೋಡ್ತೇವೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 8ರಿಂದ ಕೆಲವು ವಾಕ್ಯಗಳನ್ನು ಕಂಟಿನ್ಯೂಸ್ ಓದೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ 16ನೇ ವಾಕ್ಯ ತನಕ ಓದೋಣ. 8ರಿಂದ. ಹೌದು. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ. ಯಾರು ಈ ನೀರಿನ ದೇಶಕೊಳ್ಳುತ್ತಾರೆ ಅವರ ಆತ್ಮದಲ್ಲಿ ಇದೊಂದು ಭರವಸೆ ಬರುತ್ತೆ, ನಾನು ಯೇಸು ಕ್ರಿಸ್ತನೊಡನೆ ಜೀವಿಸ್ತೇನೆ ಎಂಬ ನಂಬಿಕೆ ಅವನಲ್ಲಿ ದೃಢವಾಗ್ತದೆ. ಮತ್ತು ಆ ನಂಬಿಕೆ ಅವನಲ್ಲಿ ಅದು ಇನ್ಕ್ರೀಸ್ ಆಗ್ತದೆ. ಅನಂತರ ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ, ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಅಷ್ಟೇ ನೀರಿನಲ್ಲಿ ದೀಕ್ಷಿತಗೊಂಡ ವಿಶ್ವಾಸಿ ಮೇಲೆ ಮರಣವು ಅಂದರೆ ಆತ್ಮಿಕ ಮರಣವು ಅವನ ಮೇಲೆ ಆಳುವುದಕ್ಕೆ ಆಗುವುದಿಲ್ಲ, ಅವನು ಇದು ನಂಬುವುದಾದರೆ. ಓಕೆ, ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಇದು ಅತಿ ಒಂದು ಇಂಪಾರ್ಟೆಂಟ್ ಒಂದು ಕೀ ಆಗಿದೆ. ಯಾಕಂದರೆ ಸೈತಾನನು ಕೆಲವು ಸಾರಿ ಒಬ್ಬ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ಒಬ್ಬ ವಿಶ್ವಾಸಿಯನ್ನು ಕೆಲವೊಂದು ಪಾಪಕ್ಕೆ ಅಂದರೆ ಪೂರ್ವ ಮಾಡಿದ ಪಾಪಕ್ಕೆ ಅವನು ದುಷ್ಪರಿಣಾಮ ತಂದು ಪುನಃ ಆ ಪಾಪವನ್ನು ಮಾಡಲಿಕ್ಕೆ ಅವನಿಗೆ ಪ್ರೇರಣೆ ಕೊಡುವಾಗ ಆ ವ್ಯಕ್ತಿಗೆ ಗೊತ್ತಿರಬೇಕು ತಾನು ನೀರಿನಲ್ಲಿ ದೀಕ್ಷಾ ಅಂದ್ಕೊಂಡ ದಿನಾಂಕವನ್ನು ಆತನ ಬೈಬಲ್ನಲ್ಲಿ ಅಥವಾ ಜ್ಞಾಪದಿರಬೇಕು. ಆಗ ಆತನು ಹೇಳಬೇಕು, ಸೈತಾನನೇ ಇಂಥ ದಿನ, ಈ ದಿನ ನನ್ನ ಪಾಪಾದ ಸಾಬನ್ನು ನಾನು ದಪನ ಮಾಡಿದ್ದೇನೆ, ಸತ್ತಿದ್ದೇನೆ, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ ಎಂಬುದು ಆತನು ಆ ಬಾಯಿಂದ ಆ ದೀಕ್ಷಾ ಸ್ನಾನವನ್ನು ಅದು ಮಾತನಾಡುವುದರೆ ಯಾವುದೇ ಒಂದು ಪಾಪಕ್ಕೆ ಸೈತಾನ ಯಾವ ರೀತಿ ಅವನು ಪ್ರೇರೇಪಣೆ ಮಾಡಿದರೂ ಅವನು ಅದನ್ನು ಅರಿಕೆ ಮಾಡುವಾಗ ಅವನಿಗೆ ಶಕ್ತಿ ಬರ್ತದೆ ಆ ಪಾಪವನ್ನು ಎದುರಿಸಲಿಕ್ಕೆ. ಯಾಕಂದರೆ ಇಲ್ಲಿರ್ತದೆ ಆತನ ದಿನಾಲು ಇಲ್ಲಿದೆ, ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಬಳಿ ಸತ್ತವರು ದೇವರಿಗೆ ಜೀವಿಸುವರು ಎಂದು ದಿನಾಲು ಆತೊಂದು ಖಾಲಿ ಒಂದು ದಿನ ಮಾತ್ರ ತೆಗೆದುಕೊಂಡಲ್ಲ, ಪ್ರತಿದಿನ ಅವನು ಇದನ್ನು ನೆನಪಿಟ್ಟುಕೊಳ್ಳಬೇಕು. ಆ ಪಾಪದ ಸ್ವಭಾವಕ್ಕೆ ಅವನಿಗೆ ಅಂದರೆ ಪಾಪದ ಸ್ವಭಾವ ಪುನಃ ಅವನಿಗೆ ಆಕ್ರಮಣ ಮಾಡ್ತದೆ. ಅದೇ ಅವನು ತಿಳಿದುಕೊಳ್ಬೇಕು, ನಾನು ಈ ದಿನ ಸತ್ತಿದ್ದೇನೆ. ಯಾವಾಗ ತಿಳಿದುಕೊಳ್ತಾನೋ ಮತ್ತು ಬಾಯಲ್ಲಿ ಅರಿಕೆ ಮಾಡ್ತಾನೋ ಯಾವುದೇ ಪಾಪದ ಸ್ವಭಾವಗಳು ಅವನ ಮೇಲೆ ಪುನಃ ಆಕ್ರಮಣ ಮಾಡಿ ಪುನಃ ಪಾಪಕ್ಕೆ ದಾಸನಾಗಲಿಕ್ಕೆ ಅವನಿಗೆ ಆಗುವುದಿಲ್ಲ. ಅದಕ್ಕೆ ವಾಪಸ್ ಹೇಳ್ತಾನೆ ರೋಮಾಪುರ 6ನೇ ವಾಕ್ಯ ಅದು ಎನಿಸಿಕೊಳ್ಳಬೇಕು ಎಂಬುದಾಗಿ. ಈಗ 12ನೇ ವಾಕ್ಯ ನೋಡಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ನೋಡಿ, ಇದು ಪ್ರತಿ ಒಂದು ದಿನ ಅವನ ಕರ್ತವ್ಯವಿದೆ. ಅಂದರೆ ಆತನು ಸತ್ತಿದ್ದಾನೆ, ಅದಕ್ಕೆ ಪುನಃ ಈ ಪಾಪನ ಸ್ವಭಾವಕ್ಕೆ ದೇಹದ ದುರಾಸೆಗೆ ಅವನು ಒಳಪಡಬಾರದು. ಅದು ಬರ್ತದೆ ಲೋಕದಲ್ಲಿ ಇರುವಾಗ, ಲೋಕದಲ್ಲಿರೋದಕ್ಕೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬೆಳಂಬ ಮತ್ತು ನಮ್ಮ ರಕ್ತ ಮಾಂಸದಲ್ಲಿರುವ ಆ ರಕ್ತ ಮಾಂಸ ಸ್ವಭಾವ ಪುನಃ ಅವನಿಗೆ ಪಾಪಕ್ಕೆ ಪ್ರೇರಿತ. ಆದರೆ ಅವನು ಅದಕ್ಕೆ ಅವಕಾಶ ಕೊಡಬಾರದು. ಅವನು ತಿಳಿದುಕೊಂಡು ನಾನು ನೀರಿನಲ್ಲಿ ದೀಕ್ಷೆ ತೆಗೆದುಕೊಳ್ಳುವಾಗ ದೇವರ ಮುಂದೆ ನಿರ್ಧಾರ ಮಾಡಿದ್ದಾನೆ, ಒಂದು ಒಡಂಬಡಿಕೆ ಮಾಡಿದ್ದೇನೆ ಎಂಬುದೇ ನೆನಪಿಟ್ಟುಕೊಳ್ಳಬೇಕು, ಅವಕಾಶ ಕೊಡಬಾರದು. ಅಂದ್ರೆ ಒಂದು ವೇಳೆ ಅವನು ಅವಕಾಶ ಕೊಟ್ಟು ತಿರುಗಿ ಪಾಪಕ್ಕೆ ಬೀಳುವ ಚಾನ್ಸ್ ಇರ್ತದೆ, ಉಂಟು. ಅಂದ್ರೆ ಯಾಕೆ ದೀಕ್ಷಾತನ ಹೊಂದಿದ ಕೂಡ ಅವನು ಪರ್ಫೆಕ್ಟ್ ಅಲ್ಲ, ಪರ್ಫೆಕ್ಟ್ ಅಲ್ಲ, ದಿನ ದಿನಕ್ಕೆ ಅವನು ಅದರಲ್ಲಿ ಜೀವನ ಮಾಡಬೇಕು. ಓಕೆ, ಇದು ಮುಂದೆ ಹೋಗ್ಬೇಕಾದ್ರೆ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಬೇಡಿರಿ. ಆದರೆ ಸತ್ತವಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನೋಡಿ, ಆತನು
ಪ್ರತಿದಿನ ಅವನಿಗೊಂದು ಆರಿಸಿ ಉಂಟು. ಅಂದರೆ ಪಾಪದಿನ ಸ್ವಭಾವಕ್ಕೆ ಅವನು ತನ್ನ ಅಂಗಗಳನ್ನು ಪುನಃ ಒಪ್ಪಿಸಿಕೊಡಬಾರ್ದು. ಅಂದರೆ ಅವನು ಆ ದಿನ ನಿರ್ಧಾರ ಮಾಡಿದ್ದಾನೆ, ಪ್ರತಿದಿನ ಮಾಡಿದ್ದಾನೆ, ಸಾಯುತ್ತೇನೆ ಎಂಬುದಾಗಿ. ಪುನಃ ಆ ಪಾಪಗಳು ಪುನಃ ಅವನಿಗೆ ಪ್ರೇರಣೆ ಮಾಡ್ತಾನೆ. ಅದೇ ಅವನು ತನ್ನ ಯಾವುದೇ ಅಂಗಗಳನ್ನು ಪುನಃ ಪಾಪಕ್ಕೆ ಒಪ್ಪಿಸಿಕೊಡದೆ ಅದು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಅಥವಾ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ತನ್ನ ಅಂಗಗಳನ್ನು ಒಪ್ಪಿಸಿಕೊಡಬೇಕು. ಅದು ಅವನು ಪ್ರತಿದಿನ ಮಾಡುವ ಇದು ಕರ್ತವ್ಯವಾಗಿದೆ. ಅವನು ಮಾಡಿದರೆ ಮಾತ್ರವೇ ಅವನು ತನ್ನ ನಡತೆಯಲ್ಲಿ ನೀತಿವಂತನಾಗಿ ಪರಿಶುದ್ಧನಾಗಿ ದೇವರ ಮೆಚ್ಚುಗೆಯಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದ್ರೆ ಪುನಃ ಪಾಪ ಅವನಿಗೆ ಏನು ಮಾಡ್ತದೆ, ಅವನ ಮೇಲೆ ದಾಳಿ ಮಾಡ್ತದೆ, ಪುನಃ ಅವನು ಪಾಪಕ್ಕೆ ದಾಸನಾಗ್ತಾನೆ. ಅದಕ್ಕೆ ಅವನು ಅದಕ್ಕೆ ಕೊಡಬಾರದು ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಓಕೆ, ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಅದೇ ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತದೆ. ಯಾವಾಗ ಪಾಪಕ್ಕೆ ನಾವು ಅವಕಾಶ ಕೊಟ್ಟರೆ ಮಾತ್ರವೇ ಪಾಪವು ಅಧಿಕಾರ ನಡೆಯುತ್ತದೆ. ಪಾಪಕ್ಕೆ ಅವಕಾಶ ಕೊಡದಿದ್ದರೆ ಯಾವ ಪಾಪಕ್ಕೂ ಒಬ್ಬ ವಿಶ್ವಾಸಿಯ ಮೇಲೆ ಅಧಿಕಾರವಿಲ್ಲ. ತಾನೇ ಅದಕ್ಕೆ ಒಳಪಟ್ಟರೆ ಮಾತ್ರ ದುಷ್ಪರಿಣಗಳು ದೇವರಾಗ್ತದೆ, ಶೋಧನೆಗಳು ಬರ್ತವೆ, ದುಷ್ಪರಿಣುಂಟು. ಆದರೆ ಅವನು ಆ ನೀರಿನ ಸ್ನಾನದ ಅರ್ಥವನ್ನು ದಿನಾ ನೆನಪಿಟ್ಟುಕೊಳ್ಳಬೇಕು ಮತ್ತು ದಿನಾ ನೆನಪಿಟ್ಟುಕೊಂಡು ಆತನ ಪಾಪದ ಸಭೆಗೆ ಸಾಯಬೇಕು, ಅದನ್ನು ವಿಸರ್ಜನೆ ಮಾಡಬೇಕು. ಅದಕ್ಕೆ ಅವನು ಒಪ್ಪಿಸಿಕೊಡಬಾರದು. ಆಗ ಪಾಪ ಅವನ ಮೇಲೆ ಅಧಿಕಾರದಲ್ಲಿ ಆಗುವುದಿಲ್ಲ. ಮತ್ತು ನೀವು ಧರ್ಮಶಾಸ್ತ್ರ ಅಧೀನರಲ್ಲ. ನೋಡಿ, ಧರ್ಮಶಾಸ್ತ್ರದಲ್ಲಿ ಒಬ್ಬ ವಿಶ್ವಾಸಿ ಪಾಪ ಮಾಡಿದರೆ ಅವನಿಗೆ ಯಜ್ಞ ಸಮಾಪನೆ ಮಾಡಲಿಕ್ಕಿತ್ತು, ಕುರಿ ಅಥವಾ ಇದೆಲ್ಲ. ಇವತ್ತು ಕೃಪೆ ಉಂಟು. ಕೃಪೆ ಅಂದರೆ ಎಷ್ಟು ಪಾಪ ಮಾಡಿದರೂ ಎಷ್ಟು ರಕ್ತ ಉಂಟು ಪಾಪವನ್ನು ಶ್ರಮಿಸಲಿಕ್ಕೆ. ಅದೇ ಕೃಪೆ ಉಂಟು ಎಂಬುದಾಗಿ ಪುನಃ ಪಾಪ ಮಾಡಬಾರದು ಎಂಬುದಾಗಿ ಮುಂದಿನ ವಾಕ್ಯ ನಾವು ನೋಡುವ. ಹಾಗಾದರೆ ನಾವು ಧರ್ಮಶಾಸ್ತ್ರಾಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸನಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ. ಹಾಗಾದರೂ ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಅಂತಲ್ಲ, ಕೃಪಾಧೀನರಾಗಿದ್ದ ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ಈಗ ಕೃಪೆ ಎಂದರೇನು? ಅವನು ಪಾಪ ಮಾಡಿದಷ್ಟು ಅವನಿಗೆ ಯಾವಾಗಲೂ ಅವನು ಪಾಪವನ್ನು ಅರಿಕೆ ಮಾಡಿದರೆ ಯೇಸು ರಕ್ತ ಪುಕ್ಕಟ್ಟಿಗೆ ಅವನಿಗೆ ಸಿಗ್ತದೆ. ಧರ್ಮಶಾಸ್ತ್ರ ಏನಿತ್ತು, ಪಾಪ ಮಾಡಿದರೆ ಅವನಿಗೆ ಅವನು ಅಷ್ಟೊಂದು ಬೆಲೆಯೂ ಇಲ್ಲ, ಒಂದು ಪಾರಿವಾಳವು ಅಥವಾ ಒಂದು ಕುರಿ ಮರಿಯೋ ಒಂದು ಅಷ್ಟು ತುಂಬ ಕರೆ ಕೊಡಲಿಕ್ಕಿತ್ತು, ತುಂಬ ಅದಕ್ಕೆ ಒಂದು ತುಂಬ ನಿಯಮ ಇತ್ತು. ಈಗೇನಿಲ್ಲ, ಅವನು ಎಷ್ಟು ಸಾರಿ ಪಾಪ ಮಾಡಿದರೂ ಸ್ವಾಮಿ ನಾನು ಸಹ ದೇವರ ಆದರೆ ಹಾಗೆ ಉಂಟು ಮಧ್ಯೆ ಅವನು ಪಾಪವನ್ನು ಮಾಡಬಾರದು ಇರ್ತದೆ. ಮತ್ತು ಹೇಳ್ತೆ ನೀವು ಯಾವನಿಗೆ ದಾಸನಂತೆ ಒಪ್ಪಿಸಿಕೊಡ್ತೋ ಅವನಿಗೆ ಅಧೀನತೆ. ಈಗ ಪಾಪಕ್ಕೆ ಒಪ್ಪಿಸಿದರೆ ಪಾಪದ ಯಜಮಾನ ಸೈತಾನನಾಗಿದ್ದಾನೆ ಮತ್ತು ಅದು ಏನಿದೆ ಅವನು ಮರಣ ಬರ್ತದೆ. ಪುನಃ 16 ವಾಕ್ಯ ಓದಿ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವೆರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅಪ್ಪ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರಿ ನಿಮ್ಮನ್ನು ಒಪ್ಪಿಸಿಕೊಡ್ತೀರೋ ಆ ಯಜಮಾನಿಗೆ ದಾಸರಾಗಿರುವುದು ನಿಮ್ಗೆ ಗೊತ್ತಿಲ್ಲವೋ? ಈಗ ಪಾಪಕ್ಕೆ ದಾಸರಾದರೆ ಸೈತಾನು ಅವನು ಯಜಮಾನ ಆಗ್ತಾನೆ ಮತ್ತು ಸೈತಾನು ಏನು ಮಾಡ್ತಾನೆ, ಪುನಃ ಅವನಲ್ಲಿರುವ ಸಮಾಧಾನ. ಈಗ ಮರಣ ಎಂದರೇನು? ಅವನು ನಿತ್ಯ ನರಕಕ್ಕೆ ಅವನು ಹೋಗುವುದಿಲ್ಲ, ಅದು ಅಲ್ಲ. ಆದರೆ ಅವನ ಆತ್ಮದಲ್ಲಿ ಪುನಃ ಮರಣ ಅಂದರೆ ಅವನ ಆತ್ಮದಲ್ಲಿ ಇರುವ ಸಮಾಧಾನ ಕಳೆದುಕೊಳ್ತಾನೆ, ಸಂತೋಷ ಕಳೆದುಕೊಳ್ತಾನೆ, ಅವನ ನಿರಾಸೆ, ಅಪನಂಬಿಕೆ, ಜಿಗುಪ್ಸೆ ಮತ್ತು ಕೆಲವು ರೋಗಗಳು, ಕೆಲವು ಶಾಪಗಳು, ಸೈತಾನ ಅವನನ್ನು ಆಕ್ರಮಣ ಮಾಡುತ್ತಾನೆ. ಅದು ಮರಣವಾಗಿದೆ. ಹೇಗೆ ನಾವು ನೋಡಿದೆ, ಆದಾಮನು ಪಾಪ ಮಾಡಿದ ಕೂಡಲೇ ಅವನ ಮುಖಾಂತರ ಶಾಪ ಬಂತು. ಹಾಗೆ ಪಾಪ ಅವನು ಮಾಡಿದ ಕೂಡಲೇ ಅವನಿಗೆ ಪುನಃ ಶಾಪಗಳು ಅವನಿಗೆ ಬರ್ತವೆ. ಆದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ಅವನಿಗೆ ನೀತಿವಂತನಾಗ್ತಾನೆ ಮತ್ತು ನೀತಿವಂತನಿಗೆ ಆಶೀರ್ವಾದವು ಬರುತ್ತವೆ. ಈಗ ಒಬ್ಬ ವಿಶ್ವಾಸಿ ನೀರು ನಿಂತಿಸಿಕೊಂಡ ನಂತರ ಅವನು ಪ್ರತಿನಿತ್ಯವೂ ಅದನ್ನು ಆ ನೀರು ನಿಂತಿಸಿಕೊಂಡು ಹಾಗೆ ಜೀವನ ಮಾಡಿದರೆ ಮಾತ್ರ ಅವನ ಜೀವನ ಪರ್ಯಂತ ದೇವರ ಆಶೀರ್ವಾದವು ಶುಭವು ಅವನು ಹಿಂಬಾಲಿಸ್ಕೊಂಡು ಬರ್ತದೆ. ಅದೇ ಪಾಪ ಮಾಡಿದ ಕೂಡಲೇ ಅವನ ಆತ್ಮದಲ್ಲಿ ಇದ್ದ ಆಶೀರ್ವಾದವನ್ನು ಕಳೆದುಕೊಳ್ತಾನೆ, ನಿರಾಸೆ ಬರ್ತದೆ, ಅಪನಂಬಿಕೆ ಬರ್ತದೆ, ಜಿಗುಪ್ಸೆ ಬರ್ತದೆ, ಚಿಂತೆಗಳು ಬರ್ತದೆ, ರೋಗಗಳು ಬರ್ತದೆ. ಇದೆಲ್ಲ ಶಾಪವನ್ನು ಬೆನ್ನಟ್ಟುಕೊಂಡು ಬರ್ತವೆ. ಮತ್ತು ಇನ್ನೂ ದೇವರ ವಾಕ್ಯ ನಾವು ನೋಡ್ತೀವಿ, ಇಬ್ರಿಯವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 4ರಿಂದ 7-8ನೇ ವಾಕ್ಯ ತಗೋದಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲ್ಗೊರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರೂ ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರೂ ಆಗಿದ್ದಾರೆ.
ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳುಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. ಇಲ್ಲಿ ನೋಡ್ತೇವೆ, ಒಬ್ಬ ವಿಶ್ವಾಸಿ ನೀರಿನ ಮುಳುಗಿ ದೃಷ್ಟಾಂತ ತೆಗೆದುಕೊಂಡು ಆತನ ಸಭೆಯ ಅನ್ಯೋನ್ಯತೆ ಅವನು ಇಲ್ಲದಿದ್ದರೆ ನೋಡಿ, ಅನೇಕರು ಏನು ಮಾಡ್ತಾರೆ, ನೀರಿನ ದೃಷ್ಟಾಂತ ಕೊಳ್ಳುತ್ತಾರೆ, ಸ್ವಲ್ಪ ಸಮಯ ಸಭೆಯಲ್ಲಿ ಅನ್ಯೋನ್ಯತೆ ಇರ್ತಾರೆ ಮತ್ತು ಕೆಲ ಪಾಪದಲ್ಲಿ ಬಿದ್ದುಕೊಂಡು ಪುನಃ ಅವಳು ಲೋಕಕ್ಕೆ ಹಿಂದಿರುಗಿ ಹೋಗ್ತಾರೆ ಮತ್ತು ಲೋಕದ ಪುನಃ ಬಿಟ್ಟು ಬಂದು ಅದೇ ಸಂಗತಿಯನ್ನು ಪುನಃ ಅವಳು ಮಾಡ್ತಾರೆ. ಹಾಗೆ ಯಾರು ಮಾಡುವುದಾದರೆ ಅವನು ಪುನಃ ಯೇಸು ಕ್ರಿಸ್ತನನ್ನು ಅವನು ತನ್ನ ಪಾಲಿಗೆ ಶಿಲುಬೆ ಹಾಕ್ತಾನೆ ಮತ್ತು ಪವಿತ್ರಾತ್ಮವನ್ನು ಅವನು ತಿರಸ್ಕಾರ ಮಾಡ್ತಾನೆ. ಆಗ ಅವನ ಹೆಸರು ಜೀವಬಾಧೆ ಪಟ್ಟಿ ಬರೆದ ಹೆಸರು ತೆಗೆಯಲ್ಪಡುತ್ತದೆ. ಅದಕ್ಕೆ ಒಬ್ಬ ವಿಶ್ವಾಸಿ ನೀರಿನ ಮುಳುಗಿಕೊಂಡವರು ಅವನು 100ಕ್ಕೆ 100ರಷ್ಟು ಅವನ ಹೆಸರು ಜೀವಬಾಧೆ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಅವನ ಆತ್ಮೇಲೆ ಪವಿತ್ರ ಮುದ್ರೆ ಹಾಕಲ್ಪಡುತ್ತದೆ. ಅದಕ್ಕೋಸ್ಕರ ಅವನು ಏನು ಮಾಡಬೇಕಂದ್ರೆ ಪವಿತ್ರಾತ್ಮನ ದುಃಖಪಡಿಸದೆ ಅವನು ಕಡೆ ತನಕ ಆ ದೇವರ ಸಭೆಯಲ್ಲಿ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಜೀವಿಸುವವನು ಆಗಬೇಕು. ಅವನು ಒಂದು ವೇಳೆ ಅದನ್ನು ಕಮ್ಮಿ ಮಾಡುವುದಾದರೆ, ಅದನ್ನು ದೂರ ಹೋಗಿದರೆ ಪುನಃ ಲೋಕ ಅವನ ಆಕರ್ಷಿಸ್ತದೆ, ಪುನಃ ಪಾಪ ಒಳಗೆ ಬರ್ತದೆ ಮತ್ತು ಅಷ್ಟೇ ಪುನಃ ಅವನು ಅದೆಲ್ಲ ಬಿಟ್ಟುಕೊಂಡು ಪುನಃ ಲೋಕದ ಹಾಗೆ ಪುನಃ ಜೀವಿಸಿದರೆ ಇಲ್ಲಿ ನೋಡ್ತೇವೆ ಅವನು ಆ ಆತ್ಮರಕ್ಷೆಯನ್ನು ಸಹ ಕಳೆದುಕೊಳ್ಳುವ ಚಾನ್ಸ್ ಉಂಟು. ಅದೇ ಮತ್ತೆ ಇನ್ನೊಂದು ಏನಂತಂದ್ರೆ ಅದರಲ್ಲಿ ಅದೇ ಯೇಸು ಕ್ರಿಸ್ತನ ತಿರುಗಿ ಎಲ್ಲರ ಮುಂದೆ ಅವಮಾನ ಪಡಿಸ್ತಾನೆ. ನಿಜ ಸುಳ್ಳಲ್ಲ, ಯಾಕಂದ್ರೆ ಒಮ್ಮೆ ತನ್ನ ಪಾಪ ಕೃತ್ಯಗಳನ್ನು ಬಿಟ್ಟು ಕ್ರಿಸ್ತನ ಕಡೆ ಬರ್ತಾನೆ, ಅವಾಗ ಎಲ್ಲ ಜನರು ಅವನು ನೋಡ್ತಾರೆ, ಅವನು ಬದಲಾಗಿದ್ದಾನೆ. ಆದ್ರೆ ತಿರುಗಿ ಆಗ ಬದಲಾಗುವಾಗ ಎಲ್ಲರಿಗೂ ಓಕೆ ಬದಲಾಗಿದ್ದಾನೆ ಗೊತ್ತಾಗ, ಅದು ತಿರುಗಿ ಅವನು ಅದೇ ಪಾಪಕ್ಕೆ ಹಿಂತಿರುಗಿ ಹೋಗುವಾಗ ಎಲ್ಲ ಹೇಳ್ತಾರೆ ಯೇಸು ಸ್ವಾಮಿ ಅವನಿಗೆ ಏನ್ ಮಾಡಿದ, ಯಾಕಂದ್ರೆ ತಪ್ಪು ಯೇಸು ಸ್ವಾಮಿದಲ್ಲ, ಅಲ್ಲಿ ಇವನೇ ಅವಕಾಶ ಕೊಟ್ಟಿರೋದ್ರಿಂದ ಅವನು ಪುನಃ ಪಾಪಕ್ಕೆ ಹೋದ. ಆದ್ರೆ ಇಲ್ಲಿ ವಾಕ್ಯ ಹೇಳೋ ಪ್ರಕಾರವೇ ಯೇಸು ಸ್ವಾಮಿಯನ್ನು ಅವರು ಎಲ್ಲರ ಮುಂದೆ ಅವಮಾನ ಪಡಿಸ್ತಾರೆ ಎಂಬುದಾಗಿ ಕರೆಕ್ಟ್ ಸುಳ್ಳಲ್ಲ ಅಷ್ಟೇ. ಯಾಕಂದ್ರೆ ಆದ್ರೆ ಅವಕಾಶಗಳು ಅವನಿಗೆ ಬರ್ತದೆ, ತಿರುಗಿ ಲೋಕಕ್ಕೆ ಹೋಗುವಂತ ಅವಕಾಶಗಳು, ಯಾಕಂದ್ರೆ ಸೈತಾನ ಪ್ರೇರೇಪಣೆ ಕೊಡ್ತಾನೆ. ಅದೇ ದೇವರು ವಾಕ್ಯ ಹೇಳೋ ಪ್ರಕಾರ ಆರಿಸುವಿಕೆ ಅವನ ಕೈಲ್ಲ, ಖಂಡಿತ ಹೌದು ಅಷ್ಟೇ. ಅದೇ ದೀಕ್ಷಾತನ ತಗೊಂಡ್ಮೇಲೆ ಅಂದ್ರೆ ನಿಮ್ಮ ಪ್ರಕಾರ ದೇವರು ಇವರ ವಾಕ್ಯ ನಿಮ್ಮ ಪ್ರಕಾರ ಅಂತ ಹೇಳಲ್ಲ, ದೇವರ ವಾಕ್ಯ ಹೇಳೋ ಪ್ರಕಾರ ಅವನ ಅನ್ಯೋನ್ಯತೆಯಲ್ಲಿ ಸಭೆಯಲ್ಲಿ ಇರಬೇಕು, ಸಹೋದರ ಅನ್ಯೋನ್ಯತೆಯಲ್ಲಿ ಇರಬೇಕು, ರೊಟ್ಟಿ ಮುರಿದಲ್ಲಿ ವಾಕ್ಯದ ಮತ್ತೆ ಪ್ರಾರ್ಥನೆಯಲ್ಲಿ ಕೂಡ ನಿರತರಾಗಿರ್ಬೇಕಲ್ಲ, ದಿನಲ್ಲ ಪ್ರಾರ್ಥನೆ ಮಾಡುವನಾಗಿರ್ಬೇಕು. ಯಾವಾಗ ಒಮ್ಮೆ ಅಗತ್ಯವಿದ್ದಾಗ ಪ್ರಾರ್ಥಿಸುವಂತಲ್ಲ, ವಾಕ್ಯ ಅದೇ ಆಗ ಓದಿದಾಗ ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿರ್ಬೇಕು, ಪ್ರಾರ್ಥನೆ ಕೂಡ ಮಾಡುವುದಾಗಿರ್ಬೇಕು. ಓಕೆ ಅಷ್ಟೇ. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26ರಿಂದ 29ನೇ ವಾಕ್ಯ. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26ರಿಂದ 29ನೇ ವಾಕ್ಯದ ತನಕ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರುವವು. ಅಷ್ಟೇ, ಅವನಿಗೆ ಸತ್ಯ ಗೊತ್ತಿದ್ದುಕೊಂಡು ಪುನಃ ಅವನು ಪಾಪ ಮಾಡಿದರೆ ಅವನಿಗೆ ದೇವರ ಶಿಕ್ಷೆಯೂ ಸಹ ಅವನಿಗೆ ಬರ್ತದೆ ನೋಡುತ್ತೇವೆ. ಆನಂತರ ಮುಂದೆ ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ನಾವು ಇಲ್ಲಿ ನೋಡ್ತೇವೆ, ಈಗ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ಅಂದರೆ ಆತನ ಕೃಪೆಯಲ್ಲಿ ಯಾರು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಪಾಪ ಮಾಡಿದಾಗೆ ಪ್ರತಿ ಆದಿತ್ಯರ ಅವ್ರ ಸಭೆಗೆ ಬರುವಾಗ ದೇವರಾತ್ಮ ತನ್ನ ಸೇವಕರ ಮೂಲಕ, ವಾಕ್ಯದ ಮೂಲಕ, ಪ್ರವಾದನೆ ಮೂಲಕ, ಬೇಬಿ ಶೆಡ್ ಮುಖಾಂತರ, ಉತ್ತೇನ ಮುಖಾಂತರ ದೇವರು ಪ್ರತಿ ಆದಿತ್ಯರ ಮಾತನಾಡುತ್ತಾನೆ ಮತ್ತು ಅವನ ಮನಸ್ಸಾಕ್ಷಿ ಅವನ ಪಾಪದ ಬಗ್ಗೆ ಅವರು ಕೊಡ್ತಾ ಇರ್ತಾನೆ. ಅವನು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಮತ್ತು ದೇವರು ಅಂದರೆ ಸಭೆಯಲ್ಲಿ ದೇವರು ಮಾತನಾಡೋದು ಒಂದು ಅವನ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಪುನಃ ಗೊತ್ತಿದ್ಕೊಂಡು ಪಾಪ ಮಾಡೋದರೆ ದೇವರೇನು ಮಾಡ್ತಾನೆ, ಪ್ರೀತಿಯಿಂದ ಅವನಿಗೆ ಶಿಕ್ಷೆಗೆ ಒಳಪಡ್ತಾನೆ. ಆ ಶಿಕ್ಷೆ ಯಾಕೆ ಬರ್ತದೆ ಅಂದರೆ ಅವನ ಪಾಪಕ್ಕೆ ತಿರುಗಿಕೊಳ್ಳಬೇಕು. ಆ ಶಿಕ್ಷೆ ಬರುವಾಗ ಒಂದು ವೇಳೆ ಆಗ್ಬೋದು, ಕೆಲವು ಸರಿ ದೇವರು ತನ್ನ ಸಭೆಯಲ್ಲಿ ಸಭಾಪಾಲಕರು ಏನು ಮಾಡ್ತಾರೆ, ಸಭೆಯಲ್ಲಿ ಒಂದು ಶಿಸ್ತು ಉಂಟು, ಕ್ರಮ ಉಂಟು, ಅವರು ಆ ಒಂದು ವಿಶ್ವಾಸಿಗೆ ಎಚ್ಚರಿಸ್ತಾರೆ, ಕೆಲವೊಂದು ಅವರು ಶಿಸ್ತಿರ್ತದೆ. ಕೆಲವರು ಏನು ಮಾಡ್ತಾರೆ, ಸಭಾಪಾಲಕ ಏನೋ ಒಂದು ಶಿಸ್ತು ತಂದ ಕೂಡಲೇ ಸಭಾಪಾಲಕರ ಮೇಲೆ ಬೇಸರ ಪಡ್ತಾರೆ, ಸಭಾಪಾಲಕರ ಮೇಲೆ ನೋವು ಇಟ್ಟುಕೊಂಡಿದ್ದಾರೆ, ಸಭೆಯನ್ನು ಬಿಟ್ಟು ಹೋಗ್ತಾರೆ. ಮತ್ತೆ ಇನ್ನೊಂದು ಸಭೆ ಹೋಗ್ತಾರೆ, ಅಲ್ಲಿಯೂ ಹಾಗೆ ಮತ್ತೆ ಸಭೆ ಬಿಟ್ಟುಕೊಂಡು ಯಾವ ಸಭೆ ಸರಿ ಇಲ್ಲಿ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಹಾಗೆ ಅವನು ಆಗೋದಾದರೆ ಅಲ್ಲಿ ಅವನು ದೊಡ್ಡ ಕ್ರೂರ ಅಂದರೆ ಅವನು ತನ್ನ ನಿತ್ಯ ಜೀವನ ಕಳೆದುಕೊಳ್ಳುತ್ತಾನೆ. ಅದೇ ಆ ಶಿಕ್ಷೆ ಬರುವಾಗ ಅವನು ಅದು ಶಿಕ್ಷೆ ನಾನು ಒಳ್ಳೆಯದಕ್ಕೋಸ್ಕರ ಬಂದಿದೆ,
ತನ್ನ ಪಾಪ ಪಶ್ಚಾತ್ತಾಪಟ್ಟುಕೊಂಡು ತನ್ನ ಸಭೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಾದರೆ ಆ ಶಿಕ್ಷೆಯಿಂದ ದೇವರು ಅವನಿಗೆ ಏನು ಮಾಡ್ತಾನೆ, ಪರಿಶುದ್ಧತೆಗೆ ನಡೆಸ್ತಾನೆ ಮತ್ತು ಪುನಃ ಅವನಿಗೆ ವಿಧೇಯತೆಗೆ ನಡೆಸುತ್ತಾನೆ. ಅದಕ್ಕೋಸ್ಕರ ಒಬ್ಬ ವಿಶ್ವಾಸಿ ನೀನೆಲ್ಲಿ ಮುಳುಗಿದಿಟ್ಟು ಅಂದ್ಕೊಂಡ ನಂತರ ಅವನಿಗೆ ನಿತ್ಯ ಜೀವ ಇದ್ದ ನಿಮಿತ್ತವಾಗಿ ಅವನ ಪಾಪಕ್ಕೆ ಇಲ್ಲಿಯೇ ಶಿಕ್ಷೆ ಅವನಿಗೆ ಬರ್ತದೆ. ಅದಕ್ಕೆ ಶಿಕ್ಷೆ ಬರುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಪುನಃ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ ನಾವು 11ನೇ ವಾಕ್ಯ ತನಕ ಓದೋಣ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ 11 ವಾಕ್ಯ ತನಕ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ, ಏನೆಂದರೆ ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಇದು ಯಾರಿಗೆ, ಯಾರು ನೀರಿನಲ್ಲಿ ಮುಳುಗಿ ಅಂದ್ಕೊಂಡು ಪಾಪ ಮಾಡ್ತಾರೋ ದೇವರು ಅವನು ಪ್ರೀತಿಯಿಂದ ಅವರಿಗೆ ಶಿಕ್ಷಿಸ್ತಾನೆ. ಅದಕ್ಕೆ ಅವ್ನು ಅದಕ್ಕೆ ದೇವರು ನೀನು ಬೇಸರಗೊಳ್ಳಬೇಡ, ನೀನು ಸಭೆ ಬಿಟ್ಟು ಹೋಗಬೇಡ, ಅನ್ಯರ್ತಿ ಬೇಡ ದೇವರು ಅವನಿಗೆ ಮಾಡ್ತಾನೆ. ಅನಂತರ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಇಲ್ಲದೆ ದೇವರು ಯಾರನ್ನು ಪ್ರೀತಿಸ್ತಾನೆ, ಯಾರು ನೀರಿನಲ್ಲಿ ಮುಳುಗಿಸಿಕೊಳ್ಳುತ್ತಾರೆ ನಿಜವಾಗಿ ದೇವರನ್ನು ಪ್ರೀತಿಸ್ತಾನೆ, ಅವರನ್ನು ದೇವರನ್ನು ಮಾಡ್ತಾನೆ ಪ್ರೀತಿಯಿಂದ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಅವರು ಗೊತ್ತಿದ್ದು ಪಾಪ ಮಾಡ್ತಾರೆ, ಅದಕ್ಕೆ ಪಾಪ ಮಾಡಬಾರ್ದು ಅವರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ. ಅನಂತರ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ನಾವಿಲ್ಲಿ ನೋಡ್ತೇವೆ, ದೇವರಿಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೆ. ಯಾರು ನೀರು ಮುಳುಗಿ ಅಂದ್ಕೊಂಡವನು ಪಾಪ ಮಾಡುವಾಗ ಅವನ ನರಕಕ್ಕೆ ಹೋಗಬಾರದೆಂಬ ಉದ್ದೇಶದಿಂದ ದೇವರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಅದೇ ಶಿಕ್ಷೆ ಬರುವಾಗ ಅವನು ಸಭೆ ಬಿಟ್ಟು ಹೋಗಬಾರ್ದು, ಅನ್ಯನತೆಯನ್ನು ಬಿಡಬಾರ್ದು. ಆಗ ಅಂತದೆ ಅವನಿಗೆ ಆ ಶಿಕ್ಷೆಯನ್ನು ಸಹಿಸಿಕೊಂಡರೆ ದೇವರು ಅವನಿಗೆ ಆ ಶಿಕ್ಷೆಯಲ್ಲಿ ಅವನಿಗೆ ಕಲಿಸಿಕೊಡ್ತಾನೆ. ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಎದುರಿಡ್ತಾನೆ ಮತ್ತು ಅವನಿಗೆ ಗೊತ್ತಾಗ್ತದೆ ನಾನು ಪಾಪ ಮಾಡೋದಕ್ಕೆ ಈ ಶಿಕ್ಷೆ ಬಂದು ಅವನು ತಿಳಿದುಕೊಂಡು ಅದರಲ್ಲೆಲ್ಲ ಅವನಂತೆ ತರಬೇತಿ ಹೊಂದುತ್ತಾನೆ. ಅಂದರೆ ಪರಿಶುದ್ಧತೆ ತರಬೇತಿ ಹೊಂದು ತನಕ ಆ ಶಿಕ್ಷೆ ಅವನಿಗೆ ಬರ್ತದೆ. ಮತ್ತು ಶಿಕ್ಷೆ ಹೊಂದಿದ ನಂತರ ಅವನು ಏನಾಗ್ತಾನೆ, ಪುನಃ ಪಾಪವನ್ನು ಅವನು ಮಾಡಲಿಕ್ಕೆ ಆಗುತ್ತೆ. ಯಾಕಂದರೆ ಅವನಿಗೆ ಒಂದು ಅನುಭವ ಸಿಗ್ತದೆ. ಯಾಕೆ ದಾವೀದ ಹೇಳ್ತಾನೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ, ಕಷ್ಟಾನುಭವಕ್ಕಿಂತ ಮುಂಚೆ ನಾನು ತಪ್ಪಿ ಹೋಗ್ತೇನೆ, ಈಗಲಾದರೂ ನಿನ್ನ ನುಡಿಯನ್ನೇ ಧ್ಯಾನಿಸ್ತಾನೆ. ಆ ರೀತಿ ದೇವರು ಎಂದರೆ ನಿರ್ಣಯಿಸಿಕೊಂಡ ಮಕ್ಕಳನ್ನು ದೇವರು ತುಂಬ ಪ್ರೀತಿಯಿಂದ ಅವರಿಗೆ ನಿತ್ಯ ಜೀವದ ಮುದ್ರೆ ಅವರಿಗೆ ಒತ್ತಿದ ನಿಮಿತ್ತವಾಗಿ ಅವರ ಆತ್ಮ ನಿತ್ಯ ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ಅದು ಶಿಕ್ಷೆ ಬರಬಾರದೆಂದರೆ ನಾವು ಆಗ ಓದಿದಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇದಲ್ಲಿ 8ರಿಂದ 16ನೇ ವಾಕ್ಯದ ಪ್ರಕಾರ ಅವನು ದಿನಾಲು ಏನು ಮಾಡಬೇಕು, ತನ್ನ ಸರಿದ ಅಂಗಾಂಗಗಳನ್ನು ದೇವರಿಗೆ ಒಪ್ಪಿಸ್ಕೊಳ್ಬೇಕು, ನೀತಿ ಕತ್ತಲು. ಆಗ ಅವನಿಗೆ ಈ ಶಿಕ್ಷೆ ಬರುವುದಿಲ್ಲ, ಅವನು ಆಶೀರ್ವಾದ ಅಂತಾನೆ ನಂಬಿಕೆಯಲ್ಲಿ ಅಭಿವೃದ್ಧಿ ಅಂತ ಅವನು ಹೋಗ್ತಾನೆ. ಇಲ್ಲದರೆ ದೇವರ ಶಿಕ್ಷೆಯಲ್ಲಿ ಅವನಿಗೆ ಆ ಒಂದು ಇದಕ್ಕೆ ಅವನಿಗೆ ತೆಗೆದುಕೊಂಡು ಬರ್ತಾನೆ. ಅದೇ ಅವನು ಸಭೆ ಬಿಟ್ಟು ಹೋದರೆ, ಅನ್ಯತಿ ಬಿಟ್ಟು ಹೋದರೆ ಮಾತ್ರ ಅವನ ಗತಿ ಅದು ನಾವು ನೋಡ್ತೇವೆ. 2ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 20ರಿಂದ 22ನೇ ವಾಕ್ಯ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೋಡಿದೆ, ಈಗ ಯೇಸು ಕ್ರಿಸ್ತನ ನಂಬಿಕೆಟ್ಟು ನಿಂತುಕೊಂಡವರು ಜ್ಞಾನ ಒಂದು ಪುನಃ ಲೋಕ ಹೋಗಿದೆ, ಅವರ ಅಂತ್ಯಸ್ಥಿತಿಯು ತುಂಬ ಕೆಟ್ಟದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗೋದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು
ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಅಂದರೆ ಆ ರೀತಿ ಅಂದರೆ ಅವನು ಸತ್ಯವನ್ನು ತಿಳಿದುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ಹೊಂದಿಕೊಂಡು ಪವಿತ್ರಾತ್ಮ ತುಂಬಲ್ಪಟ್ಟುಕೊಂಡು ಎಲ್ಲ ಗೊತ್ತಿದ್ದು ಪುನಃ ಅವನು ವಾಪಸ್ ಹೋದರೆ ಅವನ ಸ್ಥಿತಿಯು ತುಂಬ ಕೆಟ್ಟದಾಗುತ್ತದೆ. ಮತ್ತು ಅವನು ನಾಯಿಗೆ ಕಕ್ಕಿಕೊಂಡು ಪುನಃ ನೆಕ್ಕಿದಾಗಿ ಆಗ್ತದೆ. ಅದು ಆ ರೀತಿ ಒಂದು ಗತಿ ಬರ್ತದೆ. ಅದಕ್ಕೆ ಆ ಗತಿ ಹೋಗಬಾರ್ದಾಗೆ ಸಭೆಯಲ್ಲಿ ಅವನು ಅತಿ ಅಗತ್ಯವಾಗಿದೆ. ಆಗ ಅವನು ಕಡೆ ತನಕ ಅನ್ಯತೆ ಯೇಸು ಕ್ರಿಸ್ತ ಅವನಿಗೆ ಆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವನು ಆಗಿದ್ದಾನೆ. ಮತ್ತು ದೇವರು ಅವನ ಆಶೀರ್ವಾದ ಸಹ ಅವನು ಮಾಡುತ್ತಾನೆ. ಖಂಡಿತ ಅಷ್ಟೇ. ಪ್ರಿಯ ಸಹೋದರ, ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೇವೆ ಅಂತ ನಾನು ಎನಿಸ್ಕೊಳ್ತೇನೆ. ನಿಜವಾಗಿ ಭಾಷೆ ಹೇಳಿದ ರೀತಿಯಲ್ಲಿ ದೀಕ್ಷಾಸ್ಥಾನ ಯಾಕೆ ತೆಗೆದುಕೊಳ್ಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೀಕ್ಷಾಸ್ಥಾನ ಹೊಂದಿಕೊಂಡ ನಂತರ ಯಾವ ರೀತಿ ಜೀವಿಸಬೇಕು, ಅದು ನಿಜವಾಗಿ ಹೌದು ಭಾಷೆ. ಯಾಕೆಂದರೆ ನಾವು ಈ ಲೋಕಲ್ಲಿ ನೋಡ್ತೇವೆ, ದೀಕ್ಷಾಸ್ಥಾನ ತಗೊಳ್ತಾರೆ ಆದರೆ ತಿರುಗಿ ಅವರದೇ ಮೊದಲ ಕಾರ್ಯವನ್ನು ಮಾಡ್ತಾರೆ, ಅದಲ್ಲ. ಆದರೆ ದೇವರ ವಾಕ್ಯ ಪ್ರಕಾರ ಯಾವಾಗ ಈ ವಾಕ್ಯವನ್ನು ಅವನ ಓದೋದು ಮಾತ್ರವಲ್ಲ, ಕಾಯ್ಕೊಂಡು ಯಾವಾಗ ನಡೀತಾನೋ ಖಂಡಿತ ದೇವರ ಆತನನ್ನು ಮೇಲಕ್ಕೆತ್ತಾನೆ ಎಂಬುದಾಗಿ. ಖಂಡಿತ ಅಷ್ಟೇ. ಈವರೆಗೆ ನಮ್ಮೊಟ್ಟಿಗೆ ಬಂದು ನಮಗೆ ಸರಿಯಾದ ಮಾಹಿತಿಯನ್ನು ದೇವರ ವಾಕ್ಯ ಪ್ರಕಾರ ವಾಕ್ಯದ ಆಧಾರದಲ್ಲಿ ನಮಗೆ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ದಿನದ ಉತ್ತರ ನಿಮಗೆ ಸಂತೋಷದಾಯಕವಾಗಿ ಮಾತ್ರವಲ್ಲ, ನಿಮಗೆ ಪ್ರಯೋಜನವಾಗಿದೆ ಎಂದು ನಾನು ನಂಬ್ತೇನೆ. ಇನ್ನೂ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳಿರುವುದಾದರೆ ದಯವಿಟ್ಟು ನಮಗೆ ವಾಟ್ಸಪ್ ಅಥವಾ ನಮ್ಮ ಫೋನ್ ನಂಬರಿಗೆ ಕರೆ ಮಾಡೋದ್ರ ಮೂಲಕವಾಗಿ ಅಥವಾ ಪತ್ರಗಳ ಬರೆಯೋದ್ರ ಮೂಲಕವಾಗಿ ಅಥವಾ ಇಮೇಲ್ ಮಾಡೋದ್ರ ಮೂಲಕವಾಗಿ ಯಾವ ರೀತಿಯಾಗಿ ನಮ್ಮ ಸಂಪರ್ಕಿಸಿರಿ. ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸತ್ಯವೇದದ ಆಧಾರದಲ್ಲಿ ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾವು ತಿರುಗಿ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ವೀಕ್ಷಿಸ್ತೀರಿ ಆಸರೆ ಟಿವಿ. ವಂದನೆಗಳು.